सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ಶಿವಮಹಿಮ್ನಾ ಸ್ತೋತ್ರಂ. ಸ್ತೋತ್ರಕರ್ತ ಪುಷ್ಪದಂತಾಚಾರ್ಯ. ಪುಷ್ಪದಂತಾಚಾರ್ಯ ಸಮುದ್ರ ಮಂಥನ ಅನ್ನುವಂತಹ ಒಂದು ಪ್ರಸಂಗವನ್ನು ತಗೊಂಡು ಪರಮಾತ್ಮನನ್ನು ಸ್ತುತಿ ಮಾಡ್ತಾ ಇದ್ದಾನೆ. ಮತ್ತು ಸಮುದ್ರ ಮಂಥನದಂತಹ ಈ ಒಂದು ಕಾರ್ಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಆ ಪರ್ವತವನ್ನು ಚರ್ನ್ ಮಾಡುವಾಗ, ಡ್ಯೂರಿಂಗ್ ದ ಚರ್ನಿಂಗ್, ದ ವೆರಿ ಫಸ್ಟ್ ಪ್ರಾಡಕ್ಟ್ ಈಸ್ ಕಾಲಕೂಟ ವಿಷ. ಮತ್ತು ಶಿವ ಜಗತ್ತನ್ನು ರಕ್ಷಿಸಬೇಕು ಅಂತ ಹೇಳಿ ಆ ಕಾಲಕೂಟ ವಿಷವನ್ನು ಹಿ ಡ್ರ್ಯಾಂಕ್. ಮತ್ತು ಅದು ಹಿ ಹೋಲ್ಡ್ ಇಟ್ ಇನ್ ಬಿಟ್ವೀನ್ ಅಂತಂದರೆ ಗಂಟಲಿನ ಭಾಗದಲ್ಲಿ ಅದು ಉಳ್ಕೊಳ್ಳೋ ಹಾಗೆ ಮಾಡ್ತಾನೆ. ಹಿ ಡಿಡ್ ನಾಟ್ ಅಲೋ ಇಟ್ ಟು ಎಂಟರ್ ದಿ ಸ್ಟಮಕ್. ಪರಮಾತ್ಮನ ಈ ಒಂದು ಶಕ್ತಿಯನ್ನು ಕುರಿತು ಸಹಿಷ್ಣುವಿಕೆ ಅಂತ ಹೇಳ್ತಾರೆ, ತಾಳ್ಮೆ ಅಂತ ಹೇಳ್ತಾರೆ, ತಿತಿಕ್ಷಾ ಅಂತ ಕೂಡ ಕರೀತಾರೆ. ಇಟ್ ಈಸ್ ಆಲ್ ಓಕೆ. ಜಗತ್ತನ್ನು ರಕ್ಷಿಸಬೇಕು ಅಂತ ಹೇಳಿ ಪರಮಾತ್ಮ ಶಿವ ಈ ಒಂದು ಕಾರ್ಯವನ್ನು ಮಾಡಿದ್ದಾನೆ. ಬಟ್ ಇಲ್ಲಿ ಬರುವಂತಹ ಪ್ರಶ್ನೆ, ದೇವತೆಗಳು ಮತ್ತು ರಾಕ್ಷಸರು ಒಟ್ಟಿಗೆ ಸೇರಿ ಕ್ಷೀರಸಾಗರವನ್ನು ಕಡೆದಾಗ ಅಲ್ಲಿ ಬೇರೆ ಅನೇಕಗಳು ಬಂದವು. ಆದರೆ ಮೊಟ್ಟ ಮೊದಲನೇದಾಗಿ ಬಂದಿದ್ದು ಈ ಒಂದು ಕಾಲಕೂಟ ವಿಷ. ವಿಷವೇ ಯಾಕೆ ಮೊದಲು ಬಂತು ಅನ್ನುವಂತಹದ್ದು ಪ್ರಶ್ನೆ. ಇಟ್ ಈಸ್ ಆ್ಯಕ್ಚುಲಿ ಎ ಫೈಟಿಂಗ್ ಬಿಟ್ವೀನ್ ರಾಕ್ಷಸಾಸ್ ಆ್ಯಂಡ್ ದೇವತಾಸ್. ಆದರೆ ಕ್ಷೀರಸಾಗರವನ್ನು ಅವರಿಬ್ಬರು ಸೇರಿ ಕಡಿತಾ ಇದ್ದಾರೆ ಎನ್ನುವಂತಹದ್ದು ಚಿತ್ರಣವಾಗಿದೆ. ಆ್ಯಕ್ಚುಲಿ ಇಟ್ಸ್ ಅ ಫೈಟ್. ಇದೊಂದು ಸಮುದ್ರ ಮಂಥನ ಅಂತ ಕರೆಸ್ಕೊಂಡ್ರೂ ಕೂಡ ಇಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಸೇರಿ ಮಾಡ್ತಾ ಇರುವಂತಹದ್ದು ಯುದ್ಧವೇ ಅದು ಹೊರತು ಅದಕ್ಕಿಂತ ಭಿನ್ನವಾಗಿಲ್ಲ. ಆದರೆ ಕ್ಷೀರಸಾಗರ ಅಂತ ಹೇಳಿ ಅಲ್ಲಿ ಸಮುದ್ರವನ್ನು ಮಂಥನ ಮಾಡ್ತಾ ಇದ್ದಾರೆ. ಹೀಗೆ ಒಂದು ಕಡೆ ರಾಕ್ಷಸರೆಲ್ಲ ಸೇರಿದ್ದಾರೆ, ಮತ್ತೊಂದು ಕಡೆ ದೇವತೆಗಳು ಸೇರಿದ್ದಾರೆ. ಅವರೆಲ್ಲರೂ ವಾಸುಕಿ ಸರ್ಪವನ್ನು ಹಗ್ಗವಾಗಿಟ್ಟುಕೊಂಡು ಈ ಸಮುದ್ರ ಮಂಥನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಕಾರ್ಯವನ್ನು ಮಾಡಬೇಕಾದ್ರೆ ಅವರಲ್ಲಿದ್ದಂತಹ ಯೋಚನೆ, ಕೇವಲ ಯೋಚನೆ ಮಾತ್ರ, ನಾವಿಬ್ಬರು ಸೇರಿ ಒಟ್ಟಿಗೆ ಮಾಡ್ತಾ ಇದ್ದೀವಿ ಈ ಕೆಲಸ ಅಂತ. ಆದರೆ ರಿಯಲಿ ಸ್ಪೀಕಿಂಗ್ ದೇ ವರ್ ನಾಟ್ ಟುಗೆದರ್. ಅಂತಂದರೆ ಕೆಲಸ ಮಾಡೋದಕ್ಕಾಗಿ ಒಬ್ಬೊಬ್ಬರು ಒಂದೊಂದು ಭಾಗದಲ್ಲಿ ನಿಂತಿದ್ದರು. ಸಮುದ್ರ ಮಂಥನ ಆಗಲೇಬೇಕಿತ್ತು. ಒಂದು ಭಾಗದಲ್ಲಿ ರಾಕ್ಷಸರಿದ್ದರು, ಮತ್ತೊಂದು ತುದಿಯಲ್ಲಿ ದೇವತೆಗಳಿದ್ದರು. ಕಾರ್ಯವನ್ನು ಒಟ್ಟಿಗೆ ಮಾಡ್ತಾ ಇದ್ರು. ಆದರೆ ಅವರಲ್ಲಿದ್ದಂತಹ ಯೋಚನೆ ಅಥವಾ ಅವರಲ್ಲಿ ಒಂದು ಒಮ್ಮತ ಅನ್ನುವಂತಹದ್ದು ಇರಲಿಲ್ಲ. ಅವರೆಲ್ಲರಿಗೂ ಅವರವರದೇ ಆದಂತಹ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ಗಳಿತ್ತು. ಅಂತಂದರೆ ಒಮ್ಮತ ಇಲ್ಲದ ಕಾರಣದಲ್ಲಿ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಅವರಲ್ಲಿ ಇದ್ದವು. ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕು ಅಂತಂದಾಗ
ಅನೇಕರು ಸೇರಿ ಮಾಡುವಂತಹ ಕೆಲಸ ಅದು ಆಗಿದ್ದಾಗ ಒಳಗೆ ಅನೇಕ ಸಂಘರ್ಷಗಳಿರುತ್ತೆ. ಮನದೊಳಗೆ ಅನೇಕ ಸಂಘರ್ಷಗಳನ್ನಿಟ್ಟುಕೊಂಡು ಹೊರಗಡೆ ಎವ್ರಿಥಿಂಗ್ ಈಸ್ ಫೈನ್, ವಿ ಆರ್ ಟುಗೆದರ್, ಹೊರಗಡೆಯಿಂದ ನೋಡಿದ್ರೆ ಏನೂ ಕಾಣೋದಿಲ್ಲ. ಬಟ್ ಒಳಗಡೆ ಅವರೆಲ್ಲರಲ್ಲೂ ಕೂಡ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು, ಮನಸ್ಸಿನಲ್ಲಿ ಸಂಘರ್ಷಗಳು ಇದ್ದವು. ಆದರೆ ಹೇಳ್ಕೊಳ್ಳೋದು ಮಾತ್ರ ವಿ ಆರ್ ಆಲ್ ಟುಗೆದರ್ ಆ್ಯಂಡ್ ವಿ ಆರ್ ಡೂಯಿಂಗ್ ಒನ್ ಪರ್ಟಿಕ್ಯುಲರ್ ಜಾಬ್, ಇಟ್ಸ್ ಎ ಟೀಮ್ ವರ್ಕ್ ಅಂತ ಹೇಳ್ಕೊತಾರೆ. ಬಟ್ ಒಳಗಡೆ ಅನೇಕ ರೀತಿಯ ಬೇರೆ ಬೇರೆ ಅಭಿಪ್ರಾಯಗಳಿದ್ದ ಕಾರಣದಿಂದ ಒಂದು ಟೀಮ್ ವರ್ಕ್ ಅಂತ ಅದು ಅನ್ನಿಸ್ಕೊಂಡ್ರೂ ಕೂಡ ದ ರಿಸಲ್ಟ್ ಕ್ಯಾನ್ ಬಿ ಪಾಯ್ಸನ್ ಓನ್ಲಿ. ಅದರ್ ದನ್ ಪಾಯ್ಸನ್ ಅಲ್ಲಿ ಇನ್ನೇನು ಬರೋಕ್ಕಾಗದೇ ಇಲ್ಲ. ಯಾಕೆ ಅಂತಂದರೆ ಯಾವುದೇ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ಮಾಡಬೇಕು, ಅದರ ಪರಿಣಾಮ ಪ್ರಭಾವ ಒಳ್ಳೆಯದಾಗಬೇಕು ಅಂತಂದಾಗ ಆ ಕೆಲಸವನ್ನು ಯಾರೆಲ್ಲ ಮಾಡ್ತಾ ಇರ್ತಾರೆ ಅವರೆಲ್ಲರ ಮನಸ್ಸಿನಲ್ಲಿ ಒಂದೇ ಅಭಿಪ್ರಾಯವಿರಬೇಕು. ಅಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿರಬಾರ್ದು, ಮನಸ್ಸಿನಲ್ಲಿ ಸಂಘರ್ಷಗಳಿರಬಾರ್ದು, ಒಮ್ಮತವಿರಬೇಕು ಅಂತಂದರೆ ಒನ್ನೆಸ್ ಅಂತ ನಾವೇನು ಹೇಳ್ತೀವಿ, ದಟ್ ಶುಡ್ ಬಿ ದೇರ್. ಬಟ್ ಇಲ್ಲಿ ಸಮುದ್ರ ಮಂಥನ ಅನ್ನುವಂತಹದ್ದು ಒಂದು ಕಾರ್ಯವನ್ನು ಮಾಡುವಾಗ ಅವರಿಬ್ಬರಲ್ಲೂ ಬೇರೆ ಬೇರೆ ಉದ್ದೇಶಗಳಿತ್ತು. ಇಲ್ಲಿ ಬರುವಂತಹ ಈ ಸಮುದ್ರ ಮಂಥನದಿಂದ ಬರುವಂತಹ ಅದು ಏನೇನು ಬರುತ್ತೆ ಅದರಲ್ಲಿ ಚೆನ್ನಾಗಿರೋದೆಲ್ಲ ನಾವು ಇಟ್ಕೋಬೇಕು ಅಂತ ರಾಕ್ಷಸರು ಯೋಚನೆ ಮಾಡ್ತಾರೆ. ಅದೇ ರೀತಿ ದೇವತೆಗಳು ಕೂಡ ಇಲ್ಲಿ ಬರುವಂತಹ ಉತ್ತಮವಾದದನ್ನು ನಾವಿಟ್ಕೊಂಡು ಪ್ರಯೋಜನವಿಲ್ಲದೆ ಇರುವಂತಹದ್ದನ್ನು ರಾಕ್ಷಸರಿಗೆ ಬಿಟ್ಕೊಡ್ಬೇಕು ಅಂತ ಇಬ್ಬರ ಮನಸ್ಸಿನಲ್ಲೂ ಇದೇ ರೀತಿ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳೇ ಇತ್ತು ಹೊರತು ಅವರಿಬ್ಬರಲ್ಲಿ ಒಮ್ಮತವಿರಲಿಲ್ಲ. ಸೊ ಯಾವುದೇ ಒಂದು ಕಾರ್ಯವನ್ನು ಮಾಡಿದಾಗ ಅಲ್ಲಿ ಒಮ್ಮತ ಇಲ್ಲ ಅಂತಂದರೆ ದ ರಿಸಲ್ಟ್ ಕೆನಾಟ್ ಬಿ ದ ಬೆಸ್ಟ್ ಒನ್, ಇಟ್ ಕ್ಯಾನ್ ಓನ್ಲಿ ಬಿ ದಿ ಪಾಯ್ಸನ್. ದಟ್ ಈಸ್ ದಿ ಮೆಸೇಜ್ ವಿ ಹ್ಯಾವ್ ಟು ಟೇಕ್ ಇಟ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಪ್ರಸಂಗ. ಅದರಿಂದ ಅಲ್ಲಿ ಒಂದು ಒಳ್ಳೆಯ ಕೆಲಸ ಆಗ್ತಾ ಇದೆ ಅಂತಂದಾಗ ಅಲ್ಲಿ ಮನಸ್ಸಿನಲ್ಲಿ ಅನೇಕ ಸಂಘರ್ಷಗಳಿದ್ದವು. ಆದ್ದರಿಂದ ಅಲ್ಲಿ ಬರುವಂತಹ ರಿಸಲ್ಟು ಪಾಯ್ಸನ್ ಬಿಟ್ಟು ಬೇರೆ ಏನೋ ಆಗೋದಕ್ಕೆ ಸಾಧ್ಯವೇ ಇಲ್ಲ. ದಿಸ್ ಈಸ್ ದಿ ಮಾರಲ್. ಒಬ್ಬ ಮಹಾತ್ಮ ಹೇಳ್ತಾನೆ, wherever you are placed, either in the family or at the work, in the office, ನೀನು ಎಲ್ಲೇ ಇದ್ದಾಗ ಮನೆಯಲ್ಲಿ ಕೂಡ ಅನೇಕ ರೀತಿಯ ಕೆಲಸಗಳು ನಡೀತಾ ಇರುತ್ತೆ. ಅದೇ ರೀತಿ ಆಫೀಸ್ನಲ್ಲಿ ಕೂಡ ಅಲ್ಲಿ ಆಫೀಸಿಗೆ ಬೇಕಾಗಿರುವಂತಹ ಕೆಲಸಗಳು ನಡೀತಾ ಇರುತ್ತೆ. ಸೊ ನೀ ಎಲ್ಲಿರ್ತೀಯ ಅಲ್ಲಿ ನೀನು ಕೂಡ ಆ ಕೆಲಸದಲ್ಲಿ ಭಾಗಿಯಾಗಿರ್ತೀಯ ಅಂತಂದಾಗ ನಿನ್ನ ಒಂದು ಯುನಿಟಿ ಯಾವ ರೀತಿ ಇರುತ್ತೆ, ನಿನ್ನ ಎಕ್ಸ್ಪೆಕ್ಟೇಷನ್ ಏನು, ಈ ರೀತಿ ಕೇಳಿದಾಗ ಅಲ್ಲಿ ಹಿ ಎಕ್ಸ್ಪೆಕ್ಟ್ಸ್ ಒನ್ ಸಾಲಿಡ್ ಅಂತಂದರೆ ಒಮ್ಮತದ ಅಭಿಪ್ರಾಯದಂತೆ ಇರಬೇಕು ಕೆಲಸ ಮಾಡುವಂತಹ ಆ ಒಂದು ಟೀಮಲ್ಲಿ. ಮೇ ಬಿ ಇಟ್ ಈಸ್ ಆಫೀಸ್ ಆರ್ ಮೇ ಬಿ ಅಟ್ ದಿ ಹೌಸ್. ಅನೇಕರು ಸೇರಿ ಭಾಗಿಯಾದಾಗ ಅಲ್ಲಿ ಆ ಎಕ್ಸ್ಪೆಕ್ಟೇಷನ್ ಹೇಗೆ ಅಂತಂದರೆ ನಾವೆಲ್ಲರೂ ಸೇರಿ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಥಿಂಕಿಂಗ್ ಹೇಗಿರಬೇಕು ಅಂತಂದರೆ ಸಾಲಿಡ್ ಆಗಿರಬೇಕು. ಅದಕ್ಕೆ ಅವನು ಏನು ಎಕ್ಸಾಂಪಲ್ ಕೊಡ್ತಾನೆ ಅಂತಂದರೆ, ಸೊ ಆ ಎಕ್ಸ್ಪೆಕ್ಟೇಷನ್ನು ಒಂದು ಆರೆಂಜ್ ಅಂದರೆ ಕಿತ್ತಳೆ ಹಣ್ಣಿನ ಥರ ಇರಬೇಕಾ ಅಥವಾ ವಾಟರ್ ಮೆಲನ್ ಅಂತ ನಾವೇನು ಹೇಳ್ತೀವಿ ಆ ರೀತಿ ಇರಬೇಕಾ? ಯಾಕೆ ಇದು ಇಷ್ಟೊಂದು ವಿಚಿತ್ರವಾದ ಎಕ್ಸಾಂಪಲ್ ಅಂತಂದರೆ, ಆರೆಂಜನ್ನು ಹೊರಗಡೆಯಿಂದ ನೋಡಿದಾಗ ಎಲ್ಲ ಒಂದೇ ರೀತಿ ಎಲ್ಲೂ ಕೂಡ ಒಂದು ಸಿಪ್ಪೆನಲ್ಲಿ ಹೊರಭಾಗದಿಂದ ನೋಡಿದಾಗ ಅಲ್ಲಿ ವ್ಯತ್ಯಾಸಗಳು ಕಾಣೋದಿಲ್ಲ. ಕಿತ್ತಳೆ ಹಣ್ಣನ್ನು ನೋಡಿದಾಗ ಮೇಲ್ಗಡೆ ಯಾವ ರೀತಿಯ ವ್ಯತ್ಯಾಸಗಳು ಕೂಡ ಕಾಣೋದಿಲ್ಲ, ಒಂದು ರೀತಿಯ ಯೂನಿಫಾರ್ಮಿಟಿ ಈಸ್ ದೇರ್. ಅದನ್ನು ಕಟ್ ಮಾಡಿ ನೋಡಿದಾಗ ಒಳಗಡೆ ಆ ಹಣ್ಣು ಅಂತ ಅನ್ನಿಸ್ಕೊಂಡಿರುವಂತಹದ್ದು ಅನೇಕ ತೊಳೆಗಳಿಂದ ಕೂಡಿರುತ್ತೆ, ಸೋ ಮೆನಿ ತೊಳೆಗಳು ಅಲ್ಲಿರುತ್ತೆ. ಅದೇ ವಾಟರ್ ಮೆಲನ್ನ ನೋಡಿದಾಗ ಆ ವಾಟರ್ ಮೆಲನ್ ಮೇಲ್ಭಾಗದಲ್ಲಿ
ಅನೇಕ ಗೆರೆಗಳು, ಬೇರೆ ಬೇರೆ ರೀತಿಯ ಗೆರೆಗಳಿರುತ್ತೆ. ಬಟ್ ವೆನ್ ಯು ಕಟ್ ಓಪನ್ ದಿ ವಾಟರ್ ಮೆಲನ್, ಒಂದು ಸಾಲಿಡ್ ಹಣ್ಣು ಅಲ್ಲಿರುತ್ತೆ. ಸೊ ಎಕ್ಸಾಕ್ಟ್ಲಿ ಲೈಕ್ ದಿಸ್, ವೇರ್ ಎವರ್ ವಿ ಆರ್ ಪ್ಲೇಸ್ಡ್, ಐದರ್ ಅಟ್ ದಿ ಆಫೀಸ್ ಆರ್ ಇನ್ ದಿ ಹೌಸ್, ವೆನ್ ವಿ ಆರ್ ಇನ್ವಾಲ್ವಿಂಗ್ ಇನ್ ಎ ಗಿವನ್ ಜಾಬ್, ಅವರ್ ಎಕ್ಸ್ಪೆಕ್ಟೇಷನ್ ಹೇಗೆ ಅಂತಂದರೆ ಇಟ್ ಶುಡ್ ಬಿ ಲೈಕ್ ವಾಟರ್ ಮೆಲನ್. ಆ ಒಳಗಡೆ, ನಮ್ಮ ಮನಸ್ಸಿನ ಒಳಗಡೆ ಎಲ್ಲೂ ಕೂಡ ಸಂಘರ್ಷ ಇರಬಾರ್ದು. ದೆನ್ ದ ರಿಸಲ್ಟ್ ಕ್ಯಾನ್ ಬಿ ದ ಬೆಸ್ಟ್ ಒನ್, ದ ಬೆಟರ್ ಒನ್. ಸೊ ದಟ್ ಈಸ್ ದಿ ಮೆಸೇಜ್ ಹಿಯರ್. ಇಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಒಟ್ಟಿಗೆ ಸೇರಿ ಸಮುದ್ರ ಮಂಥನ ಅಂತ ಹೇಳಿ ಕ್ಷೀರಸಾಗರವನ್ನು ಕಡಿದಾಗ, ಅಲ್ಲಿ ಮೊಟ್ಟ ಮೊದಲನೇದಾಗಿ ವಿಷವೇ ಯಾಕೆ ಬಂತು ಅಂತಂದರೆ, ಅನುಭವಿಗಳು ಹೇಳುವ ಪ್ರಕಾರ ಅವರಿಬ್ಬರೂ ಸೇರಿ ಆ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಆ ಇಬ್ಬರಲ್ಲೂ ಕೂಡ ಒಂದು ರೀತಿಯ ಹಠ, ದ್ವೇಷ, ಭಿನ್ನಾಭಿಪ್ರಾಯಗಳಿತ್ತು. ಈ ಸಮುದ್ರ ಮಂಥನದ ಕಾರ್ಯದಿಂದ ಅನೇಕಗಳು ಹೊರಬರುತ್ತೆ. ಬರೋದರಲ್ಲಿ ದ ಬೆಸ್ಟ್ ಒನ್ ನಾವು ಇಟ್ಕೋಬೇಕು ಅಂತ ಇಬ್ಬರು ಯೋಚನೆ ಮಾಡ್ತಾ ಇರ್ತಾರೆ. ದೇವತೆಗಳದಿಗೂ ಅದೇ ಯೋಚನೆ, ರಾಕ್ಷಸರದು ಅದೇ ಯೋಚನೆ. ಸೊ ಈ ಕಾರಣದಿಂದ ಅಲ್ಲಿ ಮೊಟ್ಟ ಮೊದಲನೇದಾಗಿ ಪಾಯ್ಸನ್, ವಿಷವೇ ಬಂತು. ಯಾವಾಗಲೂ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅಲ್ಲಿ ವರ್ಕಿಂಗ್ ಟುಗೆದರ್ ಅಂತ ಹೇಳಿದಾಗ ಒನ್ ಶುಡ್ ರೆಸ್ಪೆಕ್ಟ್ ದಿ ಅದರ್. ಒಬ್ಬರು ಮತ್ತೊಬ್ಬರಿಗೆ ಪ್ರೀತಿ, ಗೌರವ, ಸಮರ್ಪಣಾ ಭಾವ, ವಿ ಆರ್ ವರ್ಕಿಂಗ್ ಟುಗೆದರ್ ಅನ್ನೋಂತಹ ಈ ರೀತಿಯ ಒಂದು ಒಮ್ಮತದ ಅಭಿಪ್ರಾಯಗಳಿದ್ದಾಗ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಪರಮಾತ್ಮ ಅವರಿಗೆ ಕೊಡ್ತಾ ಇರುವಂತಹ ಉಪದೇಶ ಏನು ಅಂತಂದರೆ, ಏನೇ ಒಂದು ಟಾಸ್ಕ್ ತೆಗೆದುಕೊಂಡಾಗ, ಇಫ್ ದೆರ್ ಈಸ್ ನೋ ಪ್ಯೂರ್ ಮೈಂಡ್ ಆ್ಯಂಡ್ ವಿತೌಟ್ ಪ್ಯೂರ್ ಹಾರ್ಟ್, ಆ್ಯಂಡ್ ಆಲ್ಸೋ ಅಲ್ಲಿ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನುವಂತಹದ್ದು ಇಲ್ಲದೇ ಇದ್ದಾಗ ದ ಔಟ್ಕಮ್ ಏನು ಅಂತಂದರೆ ನಥಿಂಗ್ ಬಟ್ ಪಾಯ್ಸನ್. ಸೊ ಅಗೇನ್ ಪಾಯ್ಸನ್ ಮೀನ್ಸ್ ಏನು ಅಂತಂದರೆ, ಪಾಯ್ಸನ್ ಅಂತಂದರೆ ನೇರವಾದ ಅರ್ಥ ಅದು ವಿಷ ಆ ರೀತಿ ಹೇಳಿದ್ರು ಕೂಡ ಇಲ್ಲಿ ದ ಔಟ್ಕಮ್ ಏನು ಅಂತಂದರೆ ಇಟ್ ಈಸ್ ನಾಟ್ ಈಸಿ ಟು ಡೈಜೆಸ್ಟ್. ಅದು ಅಷ್ಟು ಸುಲಭವಾಗಿ ಸ್ವೀಕರಿಸುವುದಕ್ಕೆ ಸಾಧ್ಯವಿಲ್ಲ. ಸೊ ಯು ಕೆನಾಟ್ ಅಕ್ಸೆಪ್ಟ್. ಯಾವುದೇ ಒಂದು ಕಾರ್ಯವನ್ನು ಮಾಡಿದಾಗ ಅಲ್ಲಿ ಬಿಯಾಂಡ್ ಅವರ್ ಎಕ್ಸ್ಪೆಕ್ಟೇಷನ್ ಆ ರಿಸಲ್ಟ್ ಬಂದಾಗ ಅದು ಯಾರಿಗೂ ಬೇಡವಾಗಿರುತ್ತದೆ. ಎಕ್ಸಾಕ್ಟ್ಲಿ ದಟ್ ಹ್ಯಾಪನ್ಡ್ ಇನ್ ಸಮುದ್ರ ಮಂಥನ. ಬಿಕಾಸ್ ದೆರ್ ವಾಸ್ ನೋ ಮ್ಯೂಚುವಲ್ ರೆಸ್ಪೆಕ್ಟ್, ದೆರ್ ವಾಸ್ ನೋ ಪ್ಯೂರಿಟಿ ಇನ್ ದಿ ಮೈಂಡ್ ಆ್ಯಂಡ್ ಪ್ಯೂರಿಟಿ ಇನ್ ದಿ ಹಾರ್ಟ್. ಅವರಿಬ್ಬರಲ್ಲೂ ಕೂಡ ಒಂದು ರೀತಿಯ ಆಂಗ್ಸೈಟಿ, ಉದ್ವೇಗ ಬರುವಂತಹದ್ದು ಉತ್ತಮವಾಗಿದ್ದಲ್ಲಿ ಅದನ್ನು ನಾನೇ ಇಟ್ಕೋಬೇಕು ಅಂತ ದೇವತೆಗಳು, ನಾವಿಟ್ಕೋಬೇಕು ಅಂತ ರಾಕ್ಷಸರು. ಒಬ್ಬರು ಮತ್ತೊಬ್ಬರಿಗೆ ಗೌರವವನ್ನು ಕೊಡ್ತಿರಲಿಲ್ಲ, ಇಬ್ಬರು ಕೂಡ ಮತ್ತೊಬ್ಬರನ್ನು ದ್ವೇಷಿಸ್ತಾ ಇದ್ರು. ಹೀಗಿದ್ದಾಗ ಅಲ್ಲಿ ಪಾಯ್ಸನ್ ಅಲ್ಲದೆ ಬೇರೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ದಿಸ್ ಈಸ್ ದ ಮೆಸೇಜ್ ಗಿವನ್ ಬೈ ದಿ ಲಾರ್ಡ್ ಶಿವ. ಸೊ ಹೀಗೆ ಅಂತಹ ಸಂದರ್ಭದಲ್ಲೂ ಕೂಡ ಹೌ ಇಟ್ ಈಸ್ ಟು ಬಿ ಹ್ಯಾಂಡಲ್ ಅನ್ನೋದನ್ನು ಪರಮಾತ್ಮ ಒಂದು ನೀತಿಯನ್ನು ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ಸಿಕ್ಕಿರುವಂತಹ ನೀತಿ ಏನು ಅಂತಂದರೆ ಪರಿಸ್ಥಿತಿಗೆ ತಕ್ಕಂತೆ ಅಂತಂದರೆ, ಅಲ್ಲಿ ಪರಿಸ್ಥಿತಿ ಏನು ಅಂತಂದರೆ ಇನ್ ದಟ್ ಪರ್ಟಿಕ್ಯುಲರ್ ಜಾಬ್, ಗಿವನ್ ಜಾಬ್, ದೆರ್ ವಾಸ್ ನೋ ಮ್ಯೂಚುವಲ್ ರೆಸ್ಪೆಕ್ಟ್. ಅಲ್ಲಿ ಒಮ್ಮತದ ಅಭಿಪ್ರಾಯವಿಲ್ಲದ ಕಾರಣದಿಂದ ವಿಷ ಬಂತು. ಇಟ್ ಈಸ್ ಓಕೆ. ಬಂದಿದ್ದು ಪಾಯ್ಸನ್. ವಿಷ ಹೊರಬಂದಾಗ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಿಷ ಬರದಂತೆ ಅದನ್ನು ಹೇಗೆ ನಿಭಾಯಿಸಬೇಕು. ಸೊ ವಿಷ ಬಂದಿದೆ ಅಂತಂದಾಗ ಅದನ್ನು ಹೊರಗಡೆ ಬಿಟ್ಟರೆ ಇಟ್ ಅಫೆಕ್ಟ್ಸ್ ದ ಎಂಟೈರ್ ವರ್ಲ್ಡ್. ಒಳಗಡೆ ಅಲೋ ಮಾಡಿದ್ರೆ ಅದು ನಮ್ಮನ್ನೇ ನಾಶ ಮಾಡುತ್ತೆ. ಸೊ ಇಟ್ ಈಸ್ ಟು ಬಿ ಹ್ಯಾಂಡಲ್ಡ್ ಇನ್ ಸಚ್ ಎ ವೇ ದಟ್ ಇಟ್ ಶುಡ್ ಬಿ ದೇರ್ ಇನ್ ದ ಥ್ರೋಟ್ ಇಟ್ ಸೆಲ್ಫ್. ಸೊ ಅದು ಗಂಟಲನ್ನು ಜಾರಿ ಉದರವನ್ನು ಸೇರದಂತೆ ಅದನ್ನು ನೋಡ್ಕೋಬೇಕಾಗತ್ತೆ.
ಸೊ ಗಂಟಲಲ್ಲಿ ವಿಷವನ್ನು ಇಟ್ಕೋಬೋದು ಮತ್ತು ವಿಷ ಬರುವಂತೆ ಟಾಸ್ಕ್ ಮಾಡೋದು ಕೂಡ ಬೇಡ. ಗಂಟಲಲ್ಲಿ ಇಟ್ಕೋಬೇಕು ಅಂತಂದರೆ ಅದನ್ನು ಉದರದಕ್ಕೆ ಜಾರದಂತೆ ತಡೆ ಹಿಡ್ಕೊಳ್ಳುವಂತಹ ಶಕ್ತಿ ಶುಡ್ ಹ್ಯಾವ್. ಅದರ್ವೈಸ್ ನೀನು ಏನು ಕೆಲಸ ಮಾಡ್ತೀಯ ಅಲ್ಲಿ ವಿಷ ಬಾರದಂತೆ ನೀನು ಕೆಲಸವನ್ನು ಮಾಡಬೇಕು. ಸೊ ಪರ್ಪಸ್ ಏನು ಅಂತಂದರೆ ವಿಷ ಶುಡ್ ನಾಟ್ ಬಿ ದ ರಿಸಲ್ಟ್. ನೀ ಯಾವುದೇ ಕೆಲಸವನ್ನು ಮಾಡು ಅದು ನಿನ್ನನ್ನು ಹಾಳು ಮಾಡುತ್ತೆ, ಇಟ್ ಅಫೆಕ್ಟ್ಸ್ ದ ಎಂಟೈರ್ ಯೂನಿವರ್ಸ್ ಅಂತಂದಾಗ ಅಂಥ ಕೆಲಸವನ್ನೇ ಮಾಡಲೇಬೇಡ. ಸೊ ರಿಸಲ್ಟ್ ಆ ರೀತಿ ಬರೋ ಹಾಗೆ ಕೆಲಸವನ್ನು ಮಾಡಬೇಡ. ಸೊ ಭಗವಾನ್ ಸೇಸ್, ಬಿ ಎ ಪಾರ್ಟ್ ಆಫ್ ದ ಸಿಚುಯೇಷನ್ ಇನ್ ಸಚ್ ಎ ವೇ ದಟ್ ಅವರ್ ಹಾರ್ಟ್ ಆ್ಯಂಡ್ ಮೈಂಡ್ ಶುಡ್ ಬಿ ವೆರಿ ಕ್ಲೀನ್. ಸೊ ಹೀಗೆ ಮಾಡಿದಾಗ ರಿಸಲ್ಟ್ ಡೆಫಿನೆಟ್ ಆಗಿ ಇಟ್ ವಿಲ್ ಬಿ ಅಮೃತಂ. ಇಟ್ ಕ್ಯಾನಾಟ್ ಬಿ ದಿ ಪಾಯ್ಸನ್, ಇಟ್ ವಿಲ್ ಬಿ ಅಮೃತಂ. ಹೀಗೆ ಜಗತ್ತಿಗೆ ಒಂದು ನೀತಿಯನ್ನು ಕೊಡುವ ಉದ್ದೇಶದಿಂದ ಈ ಪ್ರಸಂಗವನ್ನು ಪುಷ್ಪದಂತಾಚಾರ್ಯ ಆಯ್ಕೆ ಮಾಡಿಕೊಂಡು, ಜೊತೆಗೆ ಹಿಸ್ ಮೇನ್ ಇಂಟೆನ್ಷನ್ ಈಸ್ ಟು ಪ್ರೈಸ್ ದಿ ಲಾರ್ಡ್ ಶಿವ, ಬಿಕಾಸ್ ಪುಷ್ಪದಂತಾಚಾರ್ಯ ಪರಮಾತ್ಮ ಶಿವನ ದ ಗ್ರೇಟೆಸ್ಟ್ ಡಿವೋಟಿ. ಪ್ರಾರಂಭದಿಂದ ಕೂಡ ಪುಷ್ಪದಂತಾಚಾರ್ಯ ಅದೇ ಹೇಳ್ಕೊಂಡು ಬರ್ತಾ ಇದ್ದಾನೆ. ದೇವಾದಿ ದೇವತೆಗಳಿಗೂ ಕೂಡ ಬ್ರಹ್ಮನಿಂದ ಹಿಡಿದು ಯಾವುದೇ ದೇವತೆಗಳಿಗೂ ಕೂಡ ನಿನ್ನನ್ನು ಪ್ರೈಸ್ ಮಾಡೋಕ್ಕಾಗೋದಿಲ್ಲ. ನಿನ್ನ ಮಹಿಮೆ ಅಷ್ಟೊಂದು ದೊಡ್ಡದಾಗಿದೆ ಶಿವ. ನೀನು ಅಷ್ಟು ಸುಲಭವಾಗಿ ಯಾರ ವರ್ಣನೆಗೂ ಸಿಗೋವನಲ್ಲ ನೀನು. ಸೊ ಅವ್ರು ಯಾರಿಂದಲೂ ಆಗಲಿಲ್ಲ, ಇನ್ನು ನನ್ನ ಕೈನಲ್ಲಾಗತ್ತಾ? ನನಗೂ ಆಗೋದಿಲ್ಲ. ಹಂಗನ್ಬಿಟ್ಟು ನಾನು ಸುಮ್ಮನೆ ಇರೋದಿಲ್ಲ. ನಾನು ನಿನ್ನನ್ನು ಪ್ರೈಸ್ ಮಾಡಬೇಕು ಅನ್ನೋದು ನನಗೆ ಬಹಳ ಆಸೆ. ಅದರಿಂದ ಐ ವಿಲ್ ನಾಟ್ ಕೀಪ್ ಕ್ವೈಟ್. ಹೀಗೆ ಹೇಳಿ ಪ್ರತಿಯೊಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಹಿ ಈಸ್ ಪ್ರೈಸಿಂಗ್ ದಿ ಲಾರ್ಡ್ ಶಿವ. ಸೊ ಎಕ್ಸಾಕ್ಟ್ಲಿ ಇಲ್ಲೂ ಕೂಡ ಪುಷ್ಪದತ್ತಾಚಾರ್ಯ ಈ ಒಂದು ಸಮುದ್ರ ಮಂಥನದ ಸಂದರ್ಭದಲ್ಲಿ ಹೊರಬಂದಂತಹ ವಿಷಯವನ್ನು ಹೌ ಲಾರ್ಡ್ ಶಿವ ಹ್ಯಾಂಡಲ್ಡ್ ಇಟ್. ಸೊ ಇನ್ ಸಚ್ ಎ ವೇ ದಟ್ ಪಾಯ್ಸನ್ ಅದು ಇಡೀ ವಿಶ್ವವನ್ನು ಕೂಡ ಅದು ಸುಟ್ಟು ಭಸ್ಮ ಮಾಡಲಿಲ್ಲ. ದೇವತೆಗಳಿಗೂ ಹಾನಿಯಾಗಲಿಲ್ಲ, ರಾಕ್ಷಸರಿಗೂ ಹಾನಿಯಾಗಲಿಲ್ಲ, ಮತ್ತು ಶಿವ ತನ್ನ ಒಳಗಡೆ ಕೂಡ ಅದನ್ನು ಬಿಟ್ಕೊಳ್ಳಿಲ್ಲ. ಸೊ ದಿಸ್ ಈಸ್ ಹೌ ಹಿ ಹ್ಯಾಂಡಲ್ಡ್ ಇಟ್. ಸೊ ಅಷ್ಟು ಶಕ್ತಿ ಎಲ್ರಿಗೂ ಇರೋದಿಲ್ಲ. ಅದರಿಂದ ಪಾಯ್ಸನ್ ಬರುವಂತಹ ರಿಸಲ್ಟ್ಗಾಗಿ ಇಂತಹ ಕೆಲಸವನ್ನು ಮಾಡಬಾರ್ದು ಅನ್ನುವಂತಹ ಒಂದು ಮೆಸೇಜ್ ಕೂಡ ಇಲ್ಲಿ ನಾವು ತಗೋಬೇಕಾಗತ್ತೆ. ಸೊ ಈ ಶ್ಲೋಕದ ಪ್ರಾರಂಭದಲ್ಲೇ ದೇರ್ ಈಸ್ ಅ ಲೈನ್ ಅಂಡ್ ಇಟ್ ಸೇಸ್, ಅಖಾಂಡ ಬ್ರಹ್ಮಾಂಡ ಕ್ಷಯ. ಅನಿರೀಕ್ಷಿತವಾಗಿ ಏನಾದರೂ ಒಂದು ಕೆಲಸ ನಡೆದಾಗ ಮುಂದೆ ಏನಾಗಬಹುದೋ ಅನ್ನುವಂತಹ ಒಂದು ಆಂಗ್ಸೈಟಿ, ಕಾತುರತೆ ಅನ್ನುವಂತಹದ್ದು ಸಾಮಾನ್ಯವಾಗಿ ಅದಿರುತ್ತೆ. ಯಾವುದೇ ಒಂದು ಕಾರ್ಯ, ಒಂದು ಕರ್ಮ ಅಂತ ಮಾಡಿದಾಗ ರಿಸಲ್ಟು ಹೀಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಇನ್ನೂ ಆ್ಯಕ್ಷನ್ ನಡೀತಾ ಇದೆ, ಇನ್ನೂ ಕರ್ಮ ನಡೀತಾ ಇದೆ. ಕರ್ಮ ಮುಗಿದ ನಂತರ ಫಲ ಬರುವಂತಹದ್ದು ಸಹಜ. ಆದರೆ ಇನ್ನೂ ಆ ಕರ್ಮ ಪೂರ್ಣವಾಗಿಲ್ಲ, ಕರ್ಮ ನಡೀತಾ ಇದೆ. ಆದರೆ ಫಲ ಏನು ಬರುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ಏನು ಬರಬಹುದೋ ಅನ್ನುವಂತಹ ಒಂದು ಆಂಗ್ಸೈಟಿ, ಕಾತುರತೆ ಸಾಮಾನ್ಯವಾಗಿ ಅದು ಎಲ್ಲರಲ್ಲೂ ಇರುತ್ತೆ. ಪರಿಣಾಮ ಏನು ಬರಬಹುದು ಅಂತ ತಿಳ್ಕೊಂಡು ಕರ್ಮವನ್ನು ನಾವು ಮಾಡಿದಾಗ ಇಂತಹದ್ದು ಬರಬಹುದು ಅಂತ ನಾವು ನಿರೀಕ್ಷಿಸಬಹುದು. ಆದರೆ ಆಲ್ ಆಫ್ ಎ ಸಡನ್ ಬಿಯಾಂಡ್ ಅವರ್ ಎಕ್ಸ್ಪೆಕ್ಟೇಷನ್ ಸಮ್ಟೈಮ್ಸ್ ರಿಸಲ್ಟ್ಸ್ ಬರುತ್ತೆ. ಎಕ್ಸಾಕ್ಟ್ಲಿ ದಟ್ಸ್ ವಾಟ್ ಹ್ಯಾಪನ್ ಇನ್ ಸಮುದ್ರ ಮಂಥನ. ದೇವತೆಗಳು ಕೂಡ ಅಂದ್ಕೊಂಡಿರಲಿಲ್ಲ ಇಂತಹ ಒಂದು ವಿಷ ಬರುತ್ತೆ ಅಂತ. ಅದೇ ರೀತಿ ರಾಕ್ಷಸರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಮುದ್ರ ಮಂಥನದಲ್ಲಿ ಪ್ರಾರಂಭದಲ್ಲೇ ಇಂತಹ ಒಂದು ವಿಷ ಬರುತ್ತೆ ಅನ್ನುವಂತಹದ್ದು ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಬೋತ್ ದೇವತಾಸ್ ಅಂಡ್ ರಾಕ್ಷಸಾಸ್ ಅವರಿಬ್ಬರಲ್ಲೂ ಈ ಎಕ್ಸ್ಪೆಕ್ಟೇಷನು, ಇಂತಹ ಒಂದು ರಿಸಲ್ಟ್ನ ನಿರೀಕ್ಷೆ ಮಾಡಿಲ್ಲದೆ ಇದ್ದಿದ್ದರಿಂದ ಆಲ್ ಆಫ್ ಎ ಸಡನ್ ಇಂತಹ ಒಂದು ಬಹಳ ಗಂಭೀರವಾದ ವಿಷ ಹೊರಬಂದಾಗ ಅದು ಇಡೀ ವಿಶ್ವವನ್ನು ಸುಟ್ಟು ಭಸ್ಮ ಮಾಡುತ್ತೆ. ಈಗ ಇಟ್ ಈಸ್ ಟು ಬಿ ಸ್ಟಾಪ್ಡ್. ಸೊ ಇಂತಹ ಒಂದು ಹೆದರಿಕೆ ಆಗ ಅಲ್ಲಿ ಉಂಟಾಯಿತು.
ಸೊ ಹೀಗೆ ನಾವು ಆಲ್ ಆಫ್ ಎ ಸಡನ್ ನಮ್ಮ ಎಕ್ಸ್ಪೆಕ್ಟೇಷನ್ ಮೀರಿ ಒಂದು ಕರ್ಮ ಏಕಾಏಕಿ ನಡೆದಾಗ, ಇಂತಹದ್ದು ಬಂದಾಗ ಮುಂದೆ ಏನಾಗತ್ತೆ ಅನ್ನುವಂತಹ ಒಂದು ಆಂಗ್ಸೈಟಿ ಇರೋದು ಸಹಜ. ಆಗ ಪರಿಣಾಮ ಬಂದಾಗ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂತಹದ್ದು ಈ ಸಮುದ್ರ ಮಂಥನ ಪ್ರಸಂಗವನ್ನು ಮತ್ತಷ್ಟು ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ದೇವತೆಗಳಿಗೆ ಮತ್ತು ಅಸುರರಿಗೆ ಆಂಗ್ಸೈಟಿ ಇದ್ದಿದ್ದು ಗೊತ್ತಾಗುತ್ತೆ. ಅದರ ಪರಿಣಾಮದಿಂದ ಆ ಒಂದು ಪ್ರಾರಂಭದಲ್ಲಿ ಅವರು ವಿಷ ಬರುವಂತೆ ಒಂದು ಕರ್ಮ ಅಲ್ಲಿ ನಡೆಯುತ್ತೆ. ಮತ್ತು ಅದು ಕೂಡ ಸಾಮಾನ್ಯವಾದ ವಿಷ ಅಲ್ಲ, ಕಾಲಕೂಟ ವಿಷ, ಬಹಳ ಗಂಭೀರವಾದ ವಿಷ. ಸೊ ಈ ಒಂದು ಪರ್ಟಿಕ್ಯುಲರ್ ವಿಷದ ಶಕ್ತಿ ಏನು ಅಂತಂದರೆ, ಅದು ಎಂಟೈರ್ ಯೂನಿವರ್ಸ್ನ ಒಂದು ಕ್ಷಣದಲ್ಲಿ ಭಸ್ಮ ಮಾಡುವಂತಹ ಶಕ್ತಿ ಆ ಕಾಲಕೂಟ ವಿಷಕ್ಕೆ ಇದೆ. ಸೊ ಈವನ್ ಇಟ್ ಕ್ಯಾನ್ ಬ್ರಿಂಗ್ ಪ್ರಳಯ. ಪ್ರಳಯ ಅಂತಂದ್ರೇನು? ದಿ ಎಂಡ್ ಆಫ್ ದಿ ವರ್ಲ್ಡ್, ದಟ್ ಇಸ್ ಕಾಲ್ಡ್ ಪ್ರಳಯ. ಇಡೀ ಜಗತ್ತಿನ ನಾಶವನ್ನು ಆಗುವಂತಹದ್ದು ಪ್ರಳಯ. ಆ್ಯಂಡ್ ಹೀಗೆ ಹೇಳಿದಾಗ ದೆರ್ ಈಸ್ ಒನ್ ಮೋರ್, ಇದು ಏನು ಅಂತಂದರೆ, ಸೃಷ್ಟಿ ಅನ್ನುವಂತಹದ್ದು ಈ ಹಿಂದೆ ಇರಲಿಲ್ಲ, ಪ್ರಪಂಚ ಅನ್ನುವಂತಹದ್ದು ಇರಲಿಲ್ಲ. ಜಗತ್ತಿನ ನಿರ್ಮಾಣವನ್ನು ಸೃಷ್ಟಿ ಅಂತ ಕರೀತಾರೆ. ಸೊ ಇಲ್ಲದೇ ಇದ್ದಂತಹ ಜಗತ್ತನ್ನು ಸೃಷ್ಟಿಯ ಕಾರಣದಿಂದ ಪರಮಾತ್ಮ ಹೊರತಂದ. ಇಲ್ಲದೇ ಇರುವಂತಹದ್ದು ಬಂದಿದೆ, ದಟ್ ಈಸ್ ಕಾಲ್ಡ್ ದಿ ಜಗತ್. ಆ ನಂತರದಲ್ಲಿ ಅದನ್ನು ಜಗತ್ತನ್ನು ರಕ್ಷಿಸ್ತಾನೆ, ಪೋಷಿಸ್ತಾನೆ. ಸೃಷ್ಟಿಯಾಯಿತು, ಪೋಷಣೆ ಆಯಿತು. ಮುಂದೆ ಇದೇ ಜಗತ್ತು ಅನೇಕ ಉದ್ದೇಶಗಳ ನಂತರ ಇಟ್ ಹ್ಯಾಸ್ ಟು ಹ್ಯಾವ್ ಎನ್ ಎಂಡ್, ಅದು ಕೂಡ ನಾಶ ಆಗಬೇಕು. ಸೃಷ್ಟಿ, ಸ್ಥಿತಿ, ಲಯ, ಇದು ಬದಲಾವಣೆ ಅಂತ ಹೇಳ್ತೀವಿ ನಾವು ಇದನ್ನು. ಸೊ ಇದು ಆಗಲೇಬೇಕು, ಎಲ್ರಿಗೂ ಗೊತ್ತು ಇದಾಗತ್ತೆ. ಇಲ್ಲದೇ ಇರೋವಂತಹದ್ದು ಒಂದು ಬಂದಿದೆ ಮತ್ತು ಅದು ಎಂದೋ ಒಂದು ದಿವಸ ನಾಶ ಆಗಲೇಬೇಕು ಅನ್ನುವಂತಹದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸೊ ಆಲ್ಸೋ ದೇವತೆಗಳಿಗೂ ಗೊತ್ತು ಎಂದೋ ಒಂದು ದಿನ ಈ ಜಗತ್ತು ನಾಶವಾಗತ್ತೆ ಅಂತ. ಅದೇ ರೀತಿ ರಾಕ್ಷಸರಿಗೂ ಗೊತ್ತಿತ್ತು ಈ ಜಗತ್ತು ಎಂದೋ ಒಂದು ದಿನ ನಾಶವಾಗತ್ತೆ. ಸೊ ಬೋತ್ ರಾಕ್ಷಸಾಸ್ ಆ್ಯಂಡ್ ದಿ ದೇವತಾಸ್ ದೇ ನೋ ಯಾವತ್ತೋ ಒಂದು ದಿನ ಈ ಒಂದು ಸೃಷ್ಟಿ ನಾಶವಾಗತ್ತೆ. ಜಗತ್ತು ಪ್ರಳಯದಲ್ಲಿ ನಾಶವನ್ನು ಹೊಂದೋದರಲ್ಲಿ ಆಶ್ಚರ್ಯ ಇಲ್ಲ. ಬಟ್ ಎಂದೋ ಒಂದು ದಿನ ಆಗತ್ತೆ ಅಂತಲೇ ಇಬ್ಬರ ಭಾವನೆ, ಎಲ್ಲರ ಭಾವನೆ. ಅದು ಹಿಂದೆ ಆಗತ್ತೆ ಅನ್ನೋದು ಯಾರೂ ಎಣಿಸಿರಲಿಲ್ಲ. ಸೊ ಇಲ್ಲಿ ಯಾವಾಗ ಕಾಲಕೂಟ ವಿಷ ಅನ್ನುವಂತಹದ್ದು ಸಮುದ್ರ ಮಂಥನದಿಂದ ಪ್ರಾರಂಭದಲ್ಲಿ ಬಂದಾಗ, ಮುಂದೆ ಎಂದೋ ಆಗಬೇಕಾದಂತಹ ಸರ್ವನಾಶ ಹಿಂದೆ ಆಗ್ತಾ ಇದೆ ಅಂತಂದಾಗ, ದಟ್ ಈಸ್ ಕಾಲ್ಡ್ ದಿ ಆಂಗ್ಸೈಟಿ, ದಟ್ ಈಸ್ ಕಾಲ್ಡ್ ದಿ ಫಿಯರ್. ಯಾಕೆ ಅಂತಂದರೆ, ವಿ ಆಲ್ ನೋ ಏನು, ಸಂಜೆಯ ವೇಳೆಯಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಮುಳುಗ್ತಾನೆ, ದಟ್ ಈಸ್ ದಿ ಎಂಡ್ ಆಫ್ ದಿ ಹಗಲು. ಹಗಲು ಮುಗಿಯತ್ತೆ, ರಾತ್ರಿ ಪ್ರಾರಂಭವಾಗತ್ತೆ ಅನ್ನೋವಂತಹದ್ದು ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಯಾಕೆಂತಂದರೆ ಬೆಳಗ್ಗೆ ಸೂರ್ಯ ಪೂರ್ವದಲ್ಲಿ ಹುಟ್ಟಿರುವಂತಹದ್ದನ್ನು ನಾವು ನೋಡಿದ್ದೀವಿ. ಸೊ ದಿನ ಪ್ರಾರಂಭವಾಯಿತು ಅಂತ ಹೇಳ್ತೀವಿ. ಪ್ರಾರಂಭವಾದಂತಹ ದಿನ ಸಂಜೆಯವರೆಗೆ ಹಗಲು ಅಂತಲೇ ಅನ್ನಿಸ್ಕೊಳ್ಳುತ್ತೆ. ಮತ್ತು ಸಂಜೆ 6 ಗಂಟೆ ಈ ಸಮಯದಲ್ಲಿ, ಹೆಚ್ಚು ಕಡಿಮೆ 6 ಗಂಟೆಯ ಸಮಯದಲ್ಲಿ ಸೂರ್ಯ ಮುಳುಗ್ತಾನೆ. ಆಗ ಹಗಲು ಮುಗಿಯುತ್ತೆ, ರಾತ್ರಿ ಪ್ರಾರಂಭವಾಗತ್ತೆ. ದಿಸ್ ಈಸ್ ಸಹಜವಾಗಿ ನಾವು ತಿಳ್ಕೊಂಡಿರುವಂತಹದ್ದು. ಆ್ಯಂಡ್ ದಿಸ್ ಈಸ್ ದಿ ಪ್ರೋಸೆಸ್, ದಿಸ್ ಈಸ್ ದಿ ಕ್ರಮ. ಬಟ್ ಆಲ್ ಆಫ್ ಎ ಸಡನ್ ಬೆಳಗ್ಗೆ ಹುಟ್ಟಿದ ಸೂರ್ಯ 12 ಗಂಟೆ ಅಥವಾ 1 ಗಂಟೆ ಮಧ್ಯಾಹ್ನದಲ್ಲಿ ಮುಳುಗ್ತಾನೆ ಅಂತ ಹೇಳಿ ಪಶ್ಚಿಮದ ಕಡೆ ಸೂರ್ಯ ಮುಳುಗ್ತಾ ಇರೋವಂತಹದ್ದು ಏನಾದ್ರು ನಾವು ನೋಡಿದ್ರೆ ಖಂಡಿತ ನಮಗೆ ಗಾಬರಿ ಆಗುತ್ತೆ. ಏನಿದು, ಮಧ್ಯಾಹ್ನ 12 ಗಂಟೆ 1 ಗಂಟೆಗೆ ಸೂರ್ಯ ಮುಳುಗ್ತಾ ಇದ್ದಾನಲ್ಲಪ್ಪ, ಏನಿದು ಅಧರ್ಮ, ಏನಾಗುತ್ತೋ ಏನೋ, ಯಾವತ್ತೂ ಈ ಥರ ಆಗಿರಲಿಲ್ಲ, ಎಲ್ಲೋ ಒಂದು ತಪ್ಪು ನಡೆದಿದೆ, ಪ್ರಕೃತಿ ಮುನಿಸ್ಕೊಂಡಿದ್ದಾಳೆ. ಸೊ ದಿಸ್ ನೇಚರ್ ಇಸ್ ಮೇ ಬಿ ಶಿ ಮೇ ಟೇಕ್ ರಿವೆಂಜ್. ಹೀಗೆ ನಮಗೆ ಗಾಬರಿ ಆಗುತ್ತೆ. ಎಕ್ಸಾಕ್ಟ್ಲಿ ಇಲ್ಲಿ ದೇವತೆಗಳು ಮತ್ತು ರಾಕ್ಷಸರಿಗೂ ಆದಿದ್ದು ಇದೇ ಒಂದು ಪರಿಸ್ಥಿತಿ. ಸಮುದ್ರ ಮಂಥನದಲ್ಲಿ ಬಂದಂತಹ ವಿಷ, ಅದು ಕಾಲಕೂಟ ವಿಷ, ಕ್ಷಣಾರ್ಧದಲ್ಲಿ ಇಡೀ ವಿಶ್ವವನ್ನು ಭಸ್ಮ ಮಾಡುವಂತಹ ಶಕ್ತಿ ಆ ವಿಷಕ್ಕೆ ಇದೆ. ಆದರೆ ಈ ವಿಷವನ್ನು ಹೀಗೆ ಬಿಟ್ಟರೆ ಇದು ಇಮ್ಮಿಡಿಯೇಟಾಗಿ ಪ್ರಳಯವನ್ನು ತಂದುಕೊಡೋದ್ರಲ್ಲಿ ಆಶ್ಚರ್ಯ ಇಲ್ಲ. ಆದರೆ ಪ್ರಳಯ ಈಸ್ ಗ್ಯಾರಂಟಿ.
ಆದರೆ ಅದು ಇವತ್ತೇ ಯಾಕೆ ಆಗಬೇಕು ಅನ್ನುವಂತಹದ್ದು ಇಬ್ಬರಲ್ಲೂ ಮೂಡಿ ಬಂದಂತಹ ಪ್ರಶ್ನೆ. ಈ ಪ್ರಶ್ನೆಯ ಕಾರಣದಿಂದಾಗಿ ದೇರ್ ವಾಸ್ ಆಂಗ್ಸೈಟಿ, ಫಿಯರ್, ಕಾತುರತೆ ಇವೆಲ್ಲ ಅಲ್ಲಿತ್ತು. ಆ ಸಂದರ್ಭದಲ್ಲಿ ದಿ ಆಲ್ ವೆಂಟ್ ಅಂಡ್ ಅಪ್ರೋಚ್ ದಿ ಲಾರ್ಡ್ ಶಿವ. ಪರಮಾತ್ಮ ವಿಷ್ಣುವನ್ನು ಕೇಳಿಕೊಂಡಾಗ ವಿಷ್ಣು ಅವರೆಲ್ಲರನ್ನ ಶಿವನ ಬಳಿ ಹೋಗಿ ಕೇಳಿ ಅಂತ ಹೇಳಿ ಶಿವನ ಬಳಿ ಕಳುಹಿಸಿದಾಗ ದಿ ಲಾರ್ಡ್ ಶಿವ he drank the poison and he hold it in the throat. ಅದು ಗಂಟಲಿನಿಂದ ಜಾರಿ ಉದರದೊಳಗೆ ಹೋಗದಂತೆ ಅಲ್ಲಿ ಹಿಡ್ಕೋತಾನೆ. ಯಾಕೆ ಅಂತಂದರೆ ಭಗವಂತನ ಉದರದೊಳಗೆ ಅನೇಕ ಸಾವಿರಾರು ಬ್ರಹ್ಮಾಂಡಗಳಿದೆ. ಈ ಕಾಲಕೂಟ ವಿಷ ಗಂಟಲಿನಿಂದ ಜಾರಿ ಉದರವನ್ನು ಪ್ರವೇಶಿಸಿದರೆ ಭಗವಂತನ ಉದರದೊಳಗೆ ಇರುವಂತಹ ಸಾವಿರಾರು ಬ್ರಹ್ಮಾಂಡಗಳು ಕೂಡ ಸುಟ್ಟು ಭಸ್ಮವಾಗುವುದರಲ್ಲಿ ಸಂಶಯ ಇಲ್ಲ. ಅದೇ ರೀತಿ ಒಳಗಡೆ ಅದು ಜಾರಬಾರ್ದು ಅಂತ ಹೇಳಿ ಗಂಟ್ಲಲ್ಲಿ ಇಟ್ಕೊಂಡಿದ್ದಾಗ ಗಂಟ್ಲಲ್ಲೂ ಕೂಡ ಇಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಏನಾದರೂ ಅದು ಶಿವ ಅದನ್ನು ಹೊರಗಡೆ ಉಗುಳಿದ್ರೆ ಅಗೇನ್ ಈ ಒಂದು ಜಗತ್ತು ಕೂಡ ನಾಶವಾಗತ್ತೆ. ಸೊ ಪರಮಾತ್ಮ ಶಿವ ಅದನ್ನು ತನ್ನ ಗಂಟಲಿನಲ್ಲೇ ಅದನ್ನು ಹಿ ವಿಲ್ ಹೋಲ್ಡ್ ಇಟ್ ದೇರ್. ಶಿವನ ಶಕ್ತಿ ಆ ರೀತಿ ಇತ್ತು. ಹಿ ವಾಸ್ ಏಬಲ್ ಟು ಹೋಲ್ಡ್ ಇಟ್ ಇನ್ ದಿ ಥ್ರೋಟ್. ಹಿ ಡಿಡ್ ನಾಟ್ ಅಲೋ ದ ಪಾಯ್ಸನ್ ಟು ಎಂಟರ್ ದಿ ಉದರ. ಸೊ ಈ ಒಂದು ಗಂಟಲಲ್ಲಿಯೇ ಉಳಿಸ್ಕೊಳ್ಳುವಂತಹ ತಾಳ್ಮೆ ಆಫ್ ದಿ ಶಿವ ಈಸ್ ಕಾಲ್ಡ್ ದಿ ತಿತಿಕ್ಷಾ ಸಹಿಷ್ಣುವಿಕೆ. ಸೊ ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ಯು ಶಿವ ಅಂತ ಹೇಳಿ ಪುಷ್ಪದಂತಾಚಾರ್ಯ ಈ ಪ್ರಸಂಗವನ್ನು ನೆನಪು ಮಾಡಿಕೊಂಡು ಇಲ್ಲಿ ಪರಮಾತ್ಮನನ್ನು ಸ್ತುತಿ ಮಾಡ್ತಾ ಬಂದಿದ್ದಾನೆ. ಸೊ ಈ ರೀತಿ ಪೌರಾಣಿಕ ಕಥೆಗಳಲ್ಲಿ ಕೂಡ ಭಗವಂತನ ಪಾತ್ರ ಹೇಗಿರುತ್ತೆ, ಎಷ್ಟೆಲ್ಲ ಲೀಲೆಗಳಿರುತ್ತೆ, ಎಷ್ಟೆಲ್ಲ ವಿಸ್ಮಯಗಳಿರುತ್ತೆ, ಎಷ್ಟು ಮಹಿಮೆಗಳಿಂದ ಕೂಡಿದೆ ಈ ಕಥೆಗಳು. ಸೊ ಈ ಕಥೆಗಳನ್ನು ನೆನಪು ಮಾಡಿಕೊಂಡು ಪರಮಾತ್ಮನ ಇಂತಹ ಲೀಲಾ ಮಹಿಮೆಗಳನ್ನು ನಾವು ಮೆಲುಕು ಹಾಕೋದ್ರಿಂದ ವಿ ಕ್ಯಾನ್ ಲರ್ನ್ ಸರ್ಟನ್ ಲೆಸನ್ಸ್ ಆಲ್ಸೋ. ಈ ರೀತಿ ಪುಷ್ಪದಂತಾಚಾರ್ಯ ಇಂತಹ ಪ್ರಸಂಗವನ್ನು ನೆನಪು ಮಾಡಿಕೊಂಡು ಪರಮಾತ್ಮ ಶಿವನನ್ನು ಹೊಗಳ್ತಾ ಇದ್ದಾನೆ. ಆ್ಯಂಡ್ ಹಿ ಕಂಟಿನ್ಯೂಸ್. ಅಸಿದ್ಧಾರ್ಥನೈವ ಕ್ವಚಿದಪಿ ಸದೇವಾಸುರನರೇ ನಿವರ್ತಂತೆ ನಿತ್ಯಂ ಜಗತಿ ಜೈನೋ ಯಸ್ಯ ವಿಶಿಕಾಃ ಸ ಪಶ್ಯನ್ನಿಷತ್ವಾ ಇತರಸುರಗಾಧಾರಣಮಭೂತ್ ಸ್ಮರಸ್ಮರ್ತವ್ಯಾತ್ಮ ನಹಿ ವಶಿಶುಪತ್ಯ ಪರಿಭಾವಃ. ಸೊ ಇಲ್ಲಿ ಮತ್ತೊಂದು ಪ್ರಸಂಗವನ್ನು ಪುಷ್ಪದಂತಾಚಾರ್ಯ ನೆನಪು ಮಾಡಿಕೊಂಡು ಇಲ್ಲಿ ಶಿವನನ್ನು ಹೊಗಳ್ತಾ ಇದ್ದಾನೆ. ಇಲ್ಲೇನು ಅಂತಂದರೆ ಪರಮಾತ್ಮನನ್ನು ನೆನಪು ಮಾಡ್ಕೋತಾ ಇದ್ದಾನೆ. ಈಶಾ, ಹೇ ದಿ ಲಾರ್ಡ್ ಶಿವ. ಆ್ಯಂಡ್ ಹೀಸ್ ಕಾಮದೇವ. ಇಲ್ಲಿ ಕಾಮದೇವ ಇದ್ದಾನೆ, ಮನ್ಮಥ ಇದ್ದಾನೆ. ಹಿ ಈಸ್ ಆಲ್ಸೋ ಕಾಲ್ಡ್ ಮನ್ಮಥ ಆರ್ ದಿ ಗಾಡ್ ಆಫ್ ಲವ್. ಅವನು ತನ್ನ ಬಳಿ ವಿಶಾಖಾಹ ಬಾಣಗಳನ್ನು ಹೊಂದಿದ್ದಾನೆ. ಮತ್ತು ಆ ಬಾಣಗಳು ಏನು ಅಂತಂದರೆ ದೇ ಆರ್ ಆಲ್ವೇಸ್ ಜೈನೋ ವಿಕ್ಟೋರಿಯಸ್ ಅಂತಂದರೆ ಆ ಬಾಣಗಳು ತನ್ನ ಗುರಿಯನ್ನು ಮುಟ್ಟುತ್ತೆ. ಅದು ಸದಾಕಾಲ ಜಯಪ್ರದವಾಗಿರುತ್ತೆ. ಜಯಪ್ರದವಾಗುವಂತಹ ಬಾಣಗಳನ್ನು ಈ ಕಾಮದೇವ ತನ್ನ ಬಳಿ ಹೊಂದಿದ್ದಾನೆ. ಅಂತಹವನಿಗೆ ಸೋಲು ಅನ್ನುವಂತಹದ್ದೇ ಇಲ್ಲ. ಸೊ ಅವನು ಏನಾದರೂ ಬಾಣವನ್ನು ಬಿಟ್ಟ ಅಂತಂದರೆ ಇಟ್ ವಿಲ್ ನಾಟ್ ಮಿಸ್ ದಿ ಟಾರ್ಗೆಟ್. ಅದು ತನ್ನ ಗುರಿಯನ್ನು ಯಶಸ್ವಿಯಾಗಿ ಮುಟ್ಟುತ್ತೆ. ಅಂತಹ ಬಾಣಗಳನ್ನು ಈ ಕಾಮದೇವ ಹೊಂದಿದ್ದಾನೆ. ಅಸಿದ್ಧ ಅರ್ಥ ನ ಏವ ಕ್ವಚಿತ್ ಅಪಿ ಜಗತ್. ಸೊ ಜಗತ್ತಿನ ಎಲ್ಲ ಭಾಗದಲ್ಲೂ ಎಲ್ಲ ಕಡೆ ದೇವತೆಗಳಿಂದ, ಅಸುರಾಸ್ ರಾಕ್ಷಸರುಗಳಿಂದ ಹಾಗೂ ನರೆ
ಮನುಷ್ಯರುಗಳಿಂದ ಕೂಡಿರುವಂತಹ ಈ ಒಂದು ಜಗತ್ತು. ಸೊ ದ ಲಾರ್ಡ್ ಇನ್ ಹಿಸ್ ಹ್ಯೂಜ್ ಕ್ರಿಯೇಷನ್ ಹಿ ಹ್ಯಾಸ್ ಅಲೋಡ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಗಾಡ್ಸ್, ಡೆಮನ್ಸ್, ಹ್ಯೂಮನ್ ಬೀಯಿಂಗ್ಸ್, ಹೀಗೆ ಎಲ್ಲರಿಗೂ ಈ ಜಗತ್ತಿನಲ್ಲಿ ಅವಕಾಶವನ್ನು ಕೊಟ್ಟಿದ್ದಾನೆ. ಭಗವಂತನ ಕೊಟ್ಟಿರುವಂತಹ ಅವಕಾಶದಿಂದ ಈ ಜಗತ್ತು ಎಲ್ಲರಿಗೂ ಒಂದು ಆಶ್ರಯವನ್ನು ಕೊಟ್ಟಿದೆ. ಸೊ ಇಂತಹ ಆಶ್ರಯವನ್ನು ಪಡೆದವರಲ್ಲಿ ದಿಸ್ ಮನ್ಮಥ ಈಸ್ ಆಲ್ಸೋ ಒನ್ ಅಮಾಂಗ್ ದೆಮ್. ಆದರೆ ಇಲ್ಲಿ ಮನ್ಮಥ ಏನು ಮಾಡ್ತಾರೆ, ಯಾವುದೋ ಒಂದು ಉದ್ದೇಶದ ಕಾರಣದಿಂದ ಲಾರ್ಡ್ ಶಿವನನ್ನು ಸಾಧಾರಣ ಅನ್ನುವಂತೆ ತಿಳ್ಕೊತಾನೆ. ಅಂತಂದರೆ ಅವನಿಗೆ ಯಾವುದೋ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ, ಅದನ್ನು ಪೂರೈಸಬೇಕು ಅಂತ ಹೇಳಿದಾಗ ಹೆಚ್ಚು ಯೋಚಿಸದೆ ಆ ರೆಸ್ಪಾನ್ಸಿಬಿಲಿಟಿಯನ್ನು ನಾನು ಒಪ್ಕೊಂಡಾಗ ಟಾರ್ಗೆಟ್ ಆಗಿದ್ದು ಅಲ್ಲಿ ಲಾರ್ಡ್ ಶಿವ. ಸೊ ಶಿವನನ್ನು ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಸೂಕ್ಷ್ಮವಾದ ಎಚ್ಚರಿಕೆ ಅವನ ಮನಸ್ಸಿಗೆ ಬರದೇ ಇದ್ದಿದ್ದರಿಂದ ಅವನನ್ನು ಸಾಧಾರಣ ಅನ್ನುವಂತೆ ತಿಳ್ಕೊತಾನೆ. ಸೊ ಇಲ್ಲಿ ಏನು ಅಂತಂದರೆ ಶಿವ ಅಂತಂದಾಗ ಹೀ ಈಸ್ ಸೆಲ್ಫ್ ಕಂಟ್ರೋಲ್ಡ್, ಅಂತಂದರೆ ಎಲ್ಲ ಇಂದ್ರಿಯಗಳನ್ನು ಅವನು ನಿಗ್ರಹಿಸಿ ಸದಾಕಾಲ ಸಮಾಧಿ ಸ್ಥಿತಿಯಲ್ಲಿ ಇರ್ತಾ ಇದ್ದ ಶಿವ. ಶಿವ ಮೀನ್ಸ್ ಹೀ ಈಸ್ ಆಲ್ವೇಸ್ ಇನ್ ಧ್ಯಾನ ಸ್ಥಿತಿ. ವಿಶ್ವ ಪ್ರಜ್ಞೆಯೊಂದಿಗೆ ತನ್ನನ್ನು ಗುರುತಿಸಿಕೊಂಡು ಹೆಚ್ಚಿನ ಸಮಯ ಅವನು ಸಮಾಧಿ ಸ್ಥಿತಿಯಲ್ಲಿ ಇರ್ತಾ ಇದ್ದ ಶಿವ. ಅಂತಹ ಶಿವನನ್ನು ಈ ಮನ್ಮಥ ಯಾವುದೋ ಒಂದು ಉದ್ದೇಶದ ಕಾರಣದಿಂದ ಬಹಳ ಹಗುರವಾಗಿ ತಗೊಂಡು ಅವನ ಮೇಲೆ ಬಾಣ ಪ್ರಯೋಗವನ್ನು ಮಾಡ್ತಾನೆ. ಸೊ ಇಲ್ಲಿ ಹೇಳ್ತಾ ಇರೋದೇನು ಈ ಶ್ಲೋಕದಲ್ಲಿ ಅಂತಂದರೆ, ಅಂತಹ ಸರ್ವಶಕ್ತ ಪರಮಾತ್ಮನನ್ನು ಬಹಳ ಸಾಧಾರಣ ಅಂತ ತಿಳ್ಕೊಂಡು ಅವನ ಮೇಲೆ ಬಾಣ ಪ್ರಯೋಗವನ್ನು ಮಾಡಿದಾಗ ಮಾಡಿದಂತಹ ಮನ್ಮಥನಿಗೆ ಅಥವಾ ಕಾಮದೇವನಿಗೆ ಒಳ್ಳೆಯದಾಗಲಿಲ್ಲ. ಸೊ ಅದು ಈ ಶ್ಲೋಕದಲ್ಲಿ ಆ ರೀತಿ ಇದನ್ನು ಚಿತ್ರಿಸಿದ್ದಾರೆ. ಸೊ ದ ಲವ್ ಆಫ್ ಗಾಡ್ ಅಂತಂದರೆ ಹೀ ಈಸ್ ಕಾಮದೇವ, ಹೀ ಈಸ್ ಆಲ್ಸೋ ಕಾಲ್ಡ್ ಮನ್ಮಥ. ಸೊ ಈ ಮನ್ಮಥನ ಬಳಿ ಇರುವಂತಹದ್ದು ವಿಶಾಖ ಅಂತಂದರೆ ಬಾಣಗಳು. ಅದು ಯಾವ ಥರ ಬಾಣಗಳು ಅಂತಂದರೆ ಹೂ ಬಾಣಗಳು ಅಂತ ಹೇಳ್ತಾರೆ, ಫ್ಲವರ್ ಆರೋಸ್. ಜೊತೆಗೆ ಈ ಮನ್ಮಥನನ್ನು ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಹೊಗಳಿದ್ದಾರೆ. ಏನು ಅಂತಂದರೆ ದಿಸ್ ಮನ್ಮಥ ಹೀ ಈಸ್ ಸೋ ಪರ್ಫೆಕ್ಟ್. ಅವನು ಈ ಬಾಣಗಳನ್ನು ಪ್ರಯೋಗ ಮಾಡಿದಾಗ ಆ ಬಾಣಗಳು ಸದಾಕಾಲ ಅವನಿಗೆ ಜಯವನ್ನು ತಂದುಕೊಡುತ್ತೆ. ಸೊ ಅವನು ಬಿಟ್ಟಂತಹ ಬಾಣ ಅಂತಂದರೆ ಯಶಸ್ಸು ಈಸ್ ಗ್ಯಾರಂಟಿ. ಸೊ ಟಾರ್ಗೆಟ್ ಮಿಸ್ ಆಗೋದೇ ಇಲ್ಲ ಅವನು ಬಾಣವನ್ನು ಬಿಟ್ಟಾಗ ಅನ್ನೋವಂತಹದ್ದನ್ನು ಇಲ್ಲಿ ಹೇಳ್ತಾ ಮನ್ಮಥನನ್ನು ಹೊಗಳ್ತಾ ಇರುವಂತಹದ್ದು. ಯಾರು ಹೊಗಳ್ತಾ ಇದ್ದಾರೆ ಮನ್ಮಥನನ್ನು? ಆಲ್ ದಿ ದೇವತಾಸ್. ಸೊ ಎಲ್ಲ ದೇವತೆಗಳು ಕೂಡ ಇಲ್ಲಿ ಮನ್ಮಥ ತನ್ನ ಬಳಿ ಇಟ್ಕೊಂಡಿರುವಂತಹ ಈ ಹೂ ಬಾಣಗಳನ್ನು ಮತ್ತು ಮನ್ಮಥನನ್ನು ಅವ್ರು ಹೇಳ್ತಾರೆ, ಯು ಆರ್ ದಿ ಮೋಸ್ಟ್ ಹ್ಯಾಂಡ್ಸಮ್ ಪರ್ಸನ್ ಇನ್ ದಿ ಎಂಟೈರ್ ವಿಶ್ವ. ಇಡೀ ಪ್ರಪಂಚದಲ್ಲಿ ನೀನು ಬಹಳ ಸುಂದರವಾಗಿರುವಂತಹ ರೂಪವಂತ ನೀನು. ಹೀಗೆ ಅವನನ್ನು ಸಾಕಷ್ಟು ಹೊಗಳಿ ಅವನ ಕೈನಲ್ಲಿ ಒಂದು ಕೆಲಸವನ್ನು ಮಾಡಿಸ್ಕೋಬೇಕಾಗತ್ತೆ. ಆ ಕೆಲಸ ಏನು ಅಂತಂದರೆ ಧ್ಯಾನ ಭಂಗಿಯಲ್ಲಿರುವಂತಹ ಶಿವನ ಮೇಲೆ ಬಾಣ ಪ್ರಯೋಗವನ್ನು ಮಾಡಬೇಕು. ಅವನು ಬಾಣ ಪ್ರಯೋಗ ಮಾಡಿದಾಗ ಶಿವ ಧ್ಯಾನದಿಂದ ಹೊರಗಡೆ ಬರಬೇಕು. ಶಿವ ಧ್ಯಾನದಿಂದ ಹೊರ ಬರುವಂತೆ ಮಾಡಬೇಕು ಅಂತಂದರೆ ಅದನ್ನು ಓನ್ಲಿ ದಿಸ್ ಮನ್ಮಥ ಕ್ಯಾನ್ ಡೂ ದಿಸ್. ಈ ರೀತಿಯಲ್ಲಿ ಮನ್ಮಥನನ್ನು ಪ್ರೈಸ್ ಮಾಡಿ ಈ ಒಂದು ಮಿಷನ್, ಈ ಒಂದು ಕೆಲಸಕ್ಕೆ ಅವನನ್ನು ನಿಯೋಜಿಸ್ತಾರೆ. ಮನ್ಮಥ, ಯು ಆರ್ ದಿ ಬೆಸ್ಟ್ ಪರ್ಸನ್ ಟು ಡೂ ದಿಸ್ ಜಾಬ್ ಅಂತ ಹೇಳಿ ಅವನನ್ನು ಒಪ್ಪಿಸ್ತಾರೆ. ಸೊ ಈ ಶಿವನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಶಿವನ ಮೇಲೆ ಬಾಣವನ್ನು ಪ್ರಯೋಗ ಮಾಡಿದ ಮನ್ಮಥ, ಅದರ ಪರಿಣಾಮ ಏನು, ಮುಂದೆ ಏನಾಯಿತು, ಅವೆಲ್ಲವನ್ನು ಈ ಒಂದು ಶ್ಲೋಕ ಇಲ್ಲಿ ತಿಳಿಸಿ ಪರಮಾತ್ಮನನ್ನು ಈ ಮೂಲಕ ಪುಷ್ಪದಂತಾಚಾರ್ಯ ಪರಮಾತ್ಮ ಶಿವನನ್ನು ಸ್ತುತಿ ಮಾಡ್ತಾ ಇರುವಂತಹದ್ದು. ಮೂಲವಾಗಿ ಇದು ಕೂಡ ಒಂದು ಪೌರಾಣಿಕ ಕಥೆಯಿಂದ ಬಂದಿರುವಂತಹದ್ದು. ಇಲ್ಲಿ ಈ ಒಂದು ಪ್ರಸಂಗ ಏನು ಹೇಳುತ್ತೆ ಅಂತಂದರೆ, ಸತೀದೇವಿ ತನ್ನ ದೇಹವನ್ನು ಬಿಟ್ಟುಕೊಟ್ಟಿರ್ತಾಳೆ. ಒಮ್ಮೆ
ದಕ್ಷ ದಕ್ಷ ಅಂತಂದರೆ ಸತೀದೇವಿಯ ತಂದೆ, ಅವನು ಒಂದು ಯಜ್ಞವನ್ನು ನಡೆಸ್ತಾನೆ. ಆ ಯಜ್ಞಕ್ಕೆ ಅವನು ಎಲ್ಲ ದಿಕ್ಕುಗಳಿಂದ ಎಲ್ಲ ದೇವತೆಗಳನ್ನು, ಋಷಿ ಮುನಿಗಳನ್ನು ಎಲ್ಲರನ್ನೂ ಆಹ್ವಾನ ಮಾಡಿರ್ತಾನೆ ಆ ಒಂದು ಯಜ್ಞಕ್ಕೆ. ಆದರೆ ದೆರ್ ವಾಸ್ ನೋ ಇನ್ವಿಟೇಷನ್ ಟು ಶಿವ ಆ್ಯಂಡ್ ನೋ ಇನ್ವಿಟೇಷನ್ ಟು ಸತೀದೇವಿ. ಸೊ ದಕ್ಷ ಸ್ವಂತ ಮಗಳಿಗೆ ಆಹ್ವಾನವನ್ನು ಕೊಟ್ಟಿಲ್ಲ, ಆದರೆ ಯಜ್ಞ ನಡೀತಾ ಇದೆ ಅನ್ನುವಂತಹದ್ದು ಸತೀದೇವಿಗೆ ಗೊತ್ತಾಗುತ್ತೆ. ಸೊ ಏನು ಮಾಡ್ತಾಳೆ ಅವಳು, ತವರು ಮನೆಗೆ ಆಹ್ವಾನ ಯಾಕೆ ಬೇಕು, ಎನಿ ಟೈಮ್ ನಾನು ತವರು ಮನೆಗೆ ಹೋಗಬಹುದು, ಅದರಲ್ಲಿ ಏನು ಈ ಒಂದು ಆಹ್ವಾನ ಯಾಕೆ ಬೇಕು ಅನ್ನುವಂತಹದ್ದು. ಇನ್ಫ್ಯಾಕ್ಟ್ ಲಾರ್ಡ್ ಶಿವನಿಗೂ ಕೂಡ ಈ ಸತೀದೇವಿ ಆಹ್ವಾನವಿಲ್ಲದೆ ತಂದೆ ಮನೆಗೆ ಹೋಗ್ತಾ ಇರುವಂತಹದ್ದು ಶಿವನಿಗೂ ಕೂಡ ಇಷ್ಟ ಇರಲಿಲ್ಲ. ಸೊ ಅವನನ್ನು ಮೀರಿ ಇವಳೇನು ಮಾಡ್ತಾಳೆ, ಶಿ ಗೋಸ್ ಟು ದಿ ದಕ್ಷಾಸ್ ಪ್ಲೇಸ್. ಅಲ್ಲಿ ದಕ್ಷನ ಯಜ್ಞಕ್ಕೆ ಸತಿ ಬಂದಿದ್ದಾಳೆ, ಆದರೆ ತವರು ಮನೆಯಲ್ಲಿಯೇ ಅವಳಿಗೆ ಬಹಳ ಅವಮಾನ ಆಗುತ್ತೆ. ಸತೀದೇವಿ ಬಂದಿರೋದು ತವರು ಮನೆಗೆ, ಆದರೆ ಯಾರೂ ಕೂಡ ಅವಳನ್ನು ವೆಲ್ಕಮ್ ಮಾಡಲಿಲ್ಲ, ಯಾರೂ ಕೂಡ ಅವಳನ್ನ ಕೇರ್ ಮಾಡಲಿಲ್ಲ, ಬಹಳ ಅವಮಾನ ಆಗುತ್ತೆ. ಇನ್ನೂ ಅನೇಕ ಘಟನೆಗಳು ಅಲ್ಲಿ ನಡೆಯುತ್ತೆ. ಆಗ ಅವಳು ಬಹಳ ಅವಮಾನದಿಂದ ನೊಂದು ಅಲ್ಲೇ ದೇಹತ್ಯಾಗವನ್ನು ಮಾಡ್ತಾಳವಳು ಸತೀದೇವಿ. ಮುಂದೆ ಶಿವ ಹಿ ಲಿವ್ಸ್ ಬೈ ಹಿಮ್ಸೆಲ್ಫ್ ಅಂತಂದರೆ ಸತಿ ಇಲ್ಲದ ನಂತರ ತನ್ನ ಪಾಡಿಗೆ ತಾನು ಮೌನವಾಗಿ ಒಂದು ಕಡೆ ಬಂದ್ಬಿಡ್ತಾನವನು. ಲೌಕಿಕದಿಂದ ಬಹಳ ದೂರ ಉಳ್ಕೋತಾನೆ. ಹೆಚ್ಚು ಕಾಲ ಮೌನದಿಂದ ಶಾಂತವಾಗಿದ್ದು ಸದಾಕಾಲ ಧ್ಯಾನ ಸ್ಥಿತಿಯಲ್ಲಿ ಇರೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಮೋಸ್ಟ್ ಆಫ್ ದ ಟೈಮ್ ಶಿವ ಅಂತಂದರೆ ಹಿ ಈಸ್ ಇನ್ ಸಮಾಧಿ ಸ್ಥಿತಿ, ಈ ರೀತಿ ಆಗಿರುತ್ತೆ. ಈ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಸತಿ ದೇಹತ್ಯಾಗ ಬಿಟ್ಟ ನಂತರ ಮತ್ತೊಂದು ಜನ್ಮವನ್ನು ಪಡ್ಕೊಂಡಿರ್ತಾಳೆ. ಸೊ ಮರು ಜನ್ಮದಲ್ಲಿ ಇದೇ ಸತಿ ಅವಳನ್ನು ಶಿ ಇಸ್ ಕಾಲ್ಡ್ ಪಾರ್ವತಿ, ಪರ್ವತರಾಜನ ಮಗಳಾಗಿ ಜನ್ಮವನ್ನು ಪಡ್ಕೊಂಡಿರ್ತಾಳೆ. ಸೊ ಈ ಪಾರ್ವತಿಗೆ ಬಹಳ ಚಿಕ್ಕ ವಯಸ್ಸಿನಿಂದಲೇ ಶಿವನ ಸೇವೆ ಮಾಡಬೇಕು ಅನ್ನುವಂತಹ ಹೆಬ್ಬಯಕೆಯನ್ನು ಹೊಂದಿರ್ತಾಳವಳು. ನನ್ನ ಲೈಫ್ ಆಂಬಿಷನ್ ಇದು, ಬಹಳ ದೊಡ್ಡ ಆಸೆ ಇದು, ನಾನು ಶಿವನಿಗೆ ಸೇವೆಯನ್ನು ಮಾಡಬೇಕು ಅನ್ನುವಂತಹದ್ದು ಅಂತ ಹೇಳಿ ಇಂತಹ ಆಸೆಯನ್ನು ಹೊಂದಿರ್ತಾಳೆ. ಸೊ ಪಾರ್ವತಿಯ ತಂದೆ ಪರ್ವತರಾಜ, ಹಿ ಈಸ್ ಆಲ್ಸೋ ಕಾಲ್ಡ್ ಹಿಮವಾನ್, ಅವನು ಮಗಳಿನ ಮನದಾಳದ ಬಯಕೆಯನ್ನು ಪೂರೈಸಲು ಅವನೇ ಪಾರ್ವತಿಯನ್ನು ಶಿವನ ಬಳಿಗೆ ಕರ್ಕೊಂಡು ಬರ್ತಾನೆ. ಈ ಸಮಯದಲ್ಲಿ ಶಿವ ಧ್ಯಾನ ಮಗ್ನನಾಗಿ ಸಮಾಧಿ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಮತ್ತೆ ಶಿವ ಕಣ್ಣು ಬಿಟ್ಟು ಧ್ಯಾನ ಸ್ಥಿತಿಯಿಂದ ಹೊರ ಬರುವವರೆಗೆ ಅಲ್ಲಿ ಬೋತ್ ಹಿಮವಾನ್ ಅಂಡ್ ಪಾರ್ವತಿ ಅವರು ಅಲ್ಲಿ ಅವನ ಬಳಿ ಕಾಯ್ತಾ ಇರ್ತಾರೆ. ದೇ ಹ್ಯಾವ್ ಟು ವೇಟ್. ಆಮೇಲೆ ಅನೇಕ ವರ್ಷಗಳ ನಂತರ ಅವನು ಸಮಾಧಿ ಸ್ಥಿತಿಯಿಂದ ಹೊರಬರುವವರೆಗೂ ಅವರಿಬ್ಬರು ಅಲ್ಲೇ ಶಿವನಿಗಾಗಿ ಕಾಯ್ತಾ ಇರ್ತಾರೆ. ಆ ನಂತರದಲ್ಲಿ ಒಮ್ಮೆ ಶಿವ ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಹೊರಗಡೆ ಬಂದು ಎದುರಿಗಿರುವಂತಹ ಪಾರ್ವತಿಯನ್ನು ನೋಡ್ತಾನೆ. ಸಣ್ಣ ಬಾಲಕಿ, ಚಿಕ್ಕ ಹುಡುಗಿ. ಶಿವ ಕೇಳ್ತಾನೆ, ಯಾರು ನೀನು, ಇಲ್ಲೇನು ಮಾಡ್ತಾ ಇದೆಯಾ, ನೀನು ಯಾಕೆ ಈ ಜಾಗಕ್ಕೆ ಬಂದಿದೀಯಾ, ಯಾರ ಜೊತೆ ಬಂದಿದೀಯಾ, ಹೇಗೆ ಬಂದೆ ಇಲ್ಲಿಗೆ? ಆಗ ಪಾರ್ವತಿ ಬಳಿಗೆ ಅವ್ರ ತಂದೆ ಹಿಮವಾನ್ ಪರ್ವತರಾಜ ಬರ್ತಾನೆ. ಇವಳು ನನ್ನ ಮಗಳು ಪಾರ್ವತಿ ಅಂತ, ನಿನ್ನ ಸೇವೆ ಮಾಡಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿದ್ದಾಳೆ, ಅದಕ್ಕೆ ಅವಳನ್ನ ಇಲ್ಲಿಗೆ ಕರ್ಕೊಂಬಂದಿದ್ದೀನಿ. ಹೆಚ್ಚಿನ ಸಮಯ ನಾನು ಸಮಾಧಿ ಸ್ಥಿತಿನಲ್ಲೇ ಇರ್ತೀನಿ, ಸದಾ ನಾನು ನನ್ನ ತಪಸ್ಸು ಧ್ಯಾನ ಅಂತ ಹೇಳಿ ಇರ್ತೀನಿ. ಇಲ್ಲಿ ಉಳ್ಕೊಂಡು ನೀನು ಸೇವೆ ಮಾಡುವಂತಹದ್ದು ಏನಿದೆ, ಇಲ್ಲಿ ಏನೂ ಇಲ್ಲ. ಸೊ ಹಿಂತಿರುಗಿ ಹೋಗು ನೀನು ಅಂತ ಹೇಳ್ತಾನೆ. ಯಾಕೆಂದರೆ ಈ ಪರಿಸರದಲ್ಲಿ ಇದ್ದು ನೀನು ಏನು ಮಾಡ್ತೀಯ,
ನಿನ್ನಿಂದ ನನಗೆ ಯಾವ ಸೇವೆ ಬೇಕಾಗಿದೆ? ಯಾಕೆ ಅಂತಂದರೆ ನಾನು ಹೆಚ್ಚಿನ ಸಮಯ ಈ ಲೌಕಿಕದಲ್ಲಿ ನಾನು ಇರೋದೇ ಇಲ್ಲ. ಸದಾಕಾಲ ನಾನು ಸಮಾಧಿ ಸ್ಥಿತಿಯಲ್ಲಿ ಇರ್ತೀನಿ. ನಾನು ಇಲ್ಲಿಯ ಹವಾಮಾನ ಕೂಡ ಚೆನ್ನಾಗಿರೋದಿಲ್ಲ. ಆದ್ದರಿಂದ ಇಲ್ಲಿ ಉಳ್ಕೊಳ್ಳೋಂತಹ ಬೇಡ. ನೀನು ಹಿಂತಿರುಗಿ ತಂದೆಯ ಜೊತೆ ನಿಮ್ಮ ಮನೆಗೆ ಹೋಗು. ಯು ಗೋ ಬ್ಯಾಕ್. ಶಿವ ಮತ್ತೆ ಮತ್ತೆ ಈ ಮಾತುಗಳನ್ನು ಹೇಳ್ತಾನೆ. ಬಟ್ ಪಾರ್ವತಿ ಸುಮ್ಮನಾಗಲಿಲ್ಲ. ಇಲ್ಲ, ನಾನು ಮತ್ತೆ ಹುಟ್ಟಿರೋದೇ ನಿನ್ನ ಸೇವೆ ಮಾಡಬೇಕು ಅಂತ ಹೇಳಿ. ನನಗೆ ಜನ್ಮ ಸಿಕ್ಕಿರೋದೇ ಈ ಕಾರಣದಿಂದ. ಆದ್ದರಿಂದ ನಾನು ಹೋಗೋದಿಲ್ಲ. ಇಲ್ಲೇ ಇದ್ದು ಯಾವ ಸೇವೆ ಮಾಡಬಹುದೋ ಆ ಸೇವೆಯನ್ನು ನಾನು ಮಾಡೇ ತೀರ್ತೀನಿ ಅಂತ ಹೇಳಿ ಹಠ ಮಾಡ್ತಾಳೆ. ದೆನ್ ಶಿವ ಅಗ್ರೀಸ್. ಓಕೆ, ನಿನ್ನಿಷ್ಟ. ಹೆಚ್ಚಿನ ಸಮಯ ನಾನು ಧ್ಯಾನ ಸ್ಥಿತಿಯಲ್ಲಿ ಇರೋದ್ರಿಂದ ನೀನು ಇಲ್ಲಿ ಏನು ಬೇಕೋ ನೀನು ಇದ್ಕೋಬಹುದು ಅಂತ ಹೇಳಿ ಒಪ್ಪಿಗೆ ಕೊಡ್ತಾನೆ. ಸೊ ಪಾರ್ವತಿ ಅಲ್ಲೇ ಇದ್ದು ಶಿವನ ಸೇವೆ ಮಾಡಿಕೊಂಡು ಅವನ ಬಳಿಯಲ್ಲಿರ್ತಾಳೆ. ಹೀಗೆ ಒಂದು ಒಪ್ಪಂದದ ನಂತರದಲ್ಲಿ ಪಾರ್ವತಿಯಲ್ಲಿ ಅನೇಕ ವರ್ಷಗಳಿಂದ ಶಿವನ ಸೇವೆ ಮಾಡ್ತಾ ಅಲ್ಲೇ ಉಳ್ಕೊಂಡು ಅಲ್ಲೇ ಬೆಳೀತಾ ಇರ್ತಾಳೆ. ಮತ್ತು ಈ ಒಂದು ಸಮಯದಲ್ಲಿ ಭೂಮಿಯಲ್ಲಿ ಒಬ್ಬ ರಾಕ್ಷಸ ಹುಟ್ಟಿರ್ತಾನೆ. ಅವನ ಹೆಸರು ತಾರಕಾಸುರ. ಈ ರಾಕ್ಷಸ ಕೂಡ ಬಹಳ ದೊಡ್ಡ ತಪಸ್ಸು ಮಾಡಿರ್ತಾನೆ. ಬಹಳ ದೊಡ್ಡ ತಪಸ್ಸು ಮಾಡಿ ಅವನು ಕೂಡ ದೇವರಿಂದ ಒಂದು ವರವನ್ನು ಪಡ್ಕೊಂಡಿರ್ತಾನೆ. ಸಾಮಾನ್ಯವಾಗಿ ತಪಸ್ಸು ಅಂತ ಹೇಳಿದಾಗ ನಾವು ಋಷಿ ಮುನಿಗಳು ಮಾಡುವಂತಹದ್ದು ಇದು. ದೇವತೆಗಳು ತಪಸ್ಸು ಮಾಡ್ತಾರೆ, ಆದರೆ ರಾಕ್ಷಸರು ಕೂಡ ತಪಸ್ಸು ಮಾಡ್ತಾರೆ. ದೇವತೆಗಳು ಋಷಿ ಮುನಿಗಳು ಹೇಗೆ ಬಹಳ ನಿಷ್ಠೆಯಿಂದ ತಪಸ್ಸು ಮಾಡ್ತಾರೆ, ರಾಕ್ಷಸರು ಕೂಡ ತಪಸ್ಸು ಮಾಡ್ತಾರೆ. ಸೊ ಅದರಿಂದ ರಾಕ್ಷಸರು ತಪಸ್ಸು ಮಾಡಿದ್ರೂ ಕೂಡ ಭಗವಂತ ರಾಕ್ಷಸರಿಗೂ ಕೂಡ ಒಲಿತಾನೆ, ಅದರಂತೆ ಋಷಿ ಮುನಿಗಳಿಗೂ ಒಲಿತಾನೆ. ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ದಿ ತಪಸ್ಸು. ಸೊ ತಪಸ್ಸನ್ನು ಯಾರು ಬೇಕಾದ್ರೂ ಆಚರಿಸಬಹುದು ಅನ್ನುವಂತಹದ್ದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ತಾರಕಾಸುರ ಕೂಡ ಬಹಳ ನಿಷ್ಠೆಯಿಂದ ದೀರ್ಘಕಾಲ ತಪಸ್ಸು ಮಾಡಿ ಒಂದು ವರವನ್ನು ಪಡ್ಕೊಂಡಿರ್ತಾನೆ. ಅದೇನು ಅಂತಂದರೆ, ನನಗೆ ಸಾವು ಅನ್ನುವಂತಹದ್ದು ಬರಲೇಬಾರದು, ನನಗೆ ಸಾವು ಆಗಬಾರ್ದು. ಒಂದು ವೇಳೆ ಮರಣ ಆಗಲೇಬೇಕು ಅನ್ನುವಂತಹದ್ದೇ ಆದರೆ ಆ ಮರಣ ಶಿವನ ಮಗನಿಂದ ಆಗಬೇಕು ನನಗೆ ಅಂತ ಒಂದು ವರವನ್ನು ಕೇಳ್ಕೊಂಡಿರ್ತಾನೆ. ಇದು ಬಹಳ ವಿಚಿತ್ರವಾದ ವರ, ಸತ್ಯಕ್ಕೆ ದೂರವಾದ ವರ. ಯಾಕೆ ಅಂತಂದರೆ ಒಂದು ಹುಟ್ಟು ಅಂತ ಹೇಳಿದಾಗ ಸಾವು ನಿಶ್ಚಿತ. ಆದರೆ ತಾರಕಾಸುರ ಹುಟ್ಟಿದಾನೆ, ರಾಕ್ಷಸನಾಗಿ ಹುಟ್ಟಿದಾನೆ ಅಂತಂದ ಮೇಲೆ ಎಂದೋ ಒಂದು ದಿನ ಅವನ ಸಾವು ಕೂಡ ಆಗಲೇಬೇಕು. ಆದರೆ ಸಾವೇ ಬೇಡ ಅನ್ನುವಂತಹ ವರವನ್ನು ಕೇಳ್ತಾ ಇದ್ದಾನೆ. ಸೊ ವಿಚಿತ್ರವಾದ ಆಸೆ, ಸತ್ಯಕ್ಕೆ ದೂರವಾದಂತಹ ಆಸೆ. ಆದರೂ ಕೂಡ ಅವನೇನು ಹೇಳ್ತಾನೆ ಅಂತಂದರೆ, ನನಗೆ ಸಾವು ಬೇಡ, ಒಂದು ವೇಳೆ ಮರಣ ಆಗಲೇಬೇಕು ಅನ್ನುವಂತಹದ್ದಾದರೆ ನನ್ನನ್ನು ಸಂಹಾರ ಯಾರು ಮಾಡಬೇಕು ಅಂತಂದರೆ ಶಿವನಿಂದ ಹುಟ್ಟುವಂತಹ ಮಗ, ಹಿ ಕ್ಯಾನ್ ಕಿಲ್ ಮೀ. ಇಂತಹ ವರವನ್ನು ಪಡ್ಕೋತಾನೆ. ಯಾಕೆ ಈ ರೀತಿಯ ವರವನ್ನು ಕೇಳ್ತಾನೆ ತಾರಕಾಸುರ ಅಂತಂದರೆ, ತಾರಕಾಸುರ ಶಿವನ ಬಗ್ಗೆ ವಿಚಾರವನ್ನು ತಿಳ್ಕೊಂಡಿರ್ತಾನೆ. ಶಿವನ ಹೆಂಡತಿ ಸತಿ, ಅವಳು ದಕ್ಷನ ಆ ಒಂದು ಯಜ್ಞದ ಸಮಯದಲ್ಲಿ ಅಲ್ಲಿ ದೇಹತ್ಯಾಗ ಮಾಡಿರ್ತಾಳೆ. ಆ ನಂತರದಲ್ಲಿ ಶಿವ ಲೌಕಿಕದಿಂದ ದೂರವಾಗಿ ಉಳ್ಕೊಂಡು ಒಂದು ರೀತಿಯ ಸದಾಕಾಲ ಧ್ಯಾನ ಮಗ್ನನಾಗಿರ್ತಾನೆ. ಒಮ್ಮೆ ಅವನು ತಪಸ್ಸು ಅಂತ ಪ್ರಾರಂಭ ಮಾಡಿದ್ರೆ ದೀರ್ಘಕಾಲದವರೆಗೆ, 100 ವರ್ಷಗಳವರೆಗೆ ಅವನು ತಪಸ್ಸು ಮಾಡ್ತಾ ಇರ್ತಾನೆ. ಯಾವಾಗಲೋ ಒಂದು ಸಲ ಕ್ಷಣಕಾಲ ಕಣ್ಣು ಬಿಟ್ಟು ಧ್ಯಾನ ಸ್ಥಿತಿಯಿಂದ ಹೊರಗಡೆ ಬರ್ತಾನೆ. ನಂತರ ಮತ್ತೆ ಅವನು ಧ್ಯಾನದಲ್ಲಿ ಮುಳುಗ್ತಾನೆ. ಸೊ ಹೆಚ್ಚಿನ ಸಮಯ ಅವನು ಸದಾಕಾಲ ಧ್ಯಾನ ತಪಸ್ಸುಗಳಲ್ಲೇ ನಿರತನಾಗಿರೋದ್ರಿಂದ ಮತ್ತೆ ಶಿವ ಲೌಕಿಕಕ್ಕೆ ಬಂದು ವಿವಾಹ, ಇನ್ನೊಂದು ಸಂಸಾರ, ಮತ್ತೆ ಮಗ, ಇದೆಲ್ಲ ಬಹಳ ಕಷ್ಟ. ಆದ್ದರಿಂದ
ನನಗೆ ಸಾವು ಬರಲೇಬಾರ್ದು ಅನ್ನುವಂತಹದ್ದಾದರೆ ಇಂತಹ ವರವನ್ನು ಕೇಳ್ಕೋಬೇಕು ಅಂತ. ದಿಸ್ ಈಸ್ ದಿ ಥಿಂಕಿಂಗ್ ಆಫ್ ತಾರಕಾಸುರ. ಸೊ ಶಿವನಿಗೆ ಮತ್ತೆ ಮದುವೆ ಆಗೋದಿಲ್ಲ, ಅವನಿಗೆ ಮಗ ಹುಟ್ಟೋದಿಲ್ಲ. ಸೊ ಈ ರೀತಿಯಲ್ಲಿ ಯೋಚನೆ ಮಾಡಿ ತಾರಕಾಸುರ ಒಂದು ವರವನ್ನು ಕೇಳ್ಕೊತಾನೆ. ಇಂತಹ ವರ ನನಗೆ ಸಾವು ಅನ್ನುವಂತಹದ್ದಾಗಬೇಕು ಅಂತಂದರೆ ಶಿವನ ಮಗನಿಂದ ಅಂತ ಹೇಳಿ ವರವನ್ನು ಪಡ್ಕೊಂಡಿರ್ತಾನೆ. ಸೊ ಅಕಾರ್ಡಿಂಗ್ ಟು ತಾರಕಾಸುರ ತನ್ನನ್ನು ತಾನು ಬುದ್ಧಿವಂತ ಅಂತ ಅಂದ್ಕೊಂಡಿರ್ತಾನೆ. ಆದರೆ ಪರಮಾತ್ಮನನ್ನು ನಾವು ಸರ್ವಜ್ಞ ಅಂತ ಕರಿತೀವಿ. ಯಾಕೆ ಅಂತಂದರೆ ಎಲ್ಲರಿಗಿಂತ ಬುದ್ಧಿವಂತ ಪರಮಾತ್ಮ. ಸೊ ಏನಾಗಬೇಕು ಅದು ಆಗಲೇಬೇಕು. ಸೊ ಪರಮಾತ್ಮ ಏನು ಮಾಡ್ತಾನೆ, ಇಂತಹ ಒಂದು ವರವನ್ನು ತಾರಕಾಸುರ ಪಡ್ಕೊಂಡಿರ್ತಾನೆ ಮತ್ತು ಅಲ್ಲಿ ಸಂಕಲ್ಪ ಕೂಡ ಆಗಿರುತ್ತೆ. ಅದರಂತೆ ಭಗವಂತ ಸಂಕಲ್ಪ ಮಾಡಿದ್ದಾನೆ ಅಂತಂದರೆ ಅದು ಬಹಳ ಸುಲಭವಾಗಿ ನೆರವೇರುತ್ತೆ. ಇಲ್ಲೂ ಕೂಡ ತಾರಕಾಸುರ ಅದರ್ ದ್ಯಾನ್ ದಿ ಸನ್ ಆಫ್ ಶಿವ ನೋ ಬಡಿ ಕ್ಯಾನ್ ಕಿಲ್ ಮೀ, ಬೇರೆ ಇನ್ಯಾರಿಂದಲೂ ನನ್ನ ಮರಣ ಆಗಬಾರ್ದು ಅನ್ನುವಂತಹ ವರವನ್ನು ಕೇಳ್ಕೊಂಡಿರ್ತಾನೆ. ಮತ್ತು ಶಿವನ ಬಗ್ಗೆ ಈ ವಿಚಾರಗಳೆಲ್ಲ ತಿಳ್ಕೊಂಡಿರ್ತಾನೆ. ಸದಾಕಾಲ ಅವನು ಧ್ಯಾನ ಮಗ್ನನಾಗಿರ್ತಾನೆ. ಇಲ್ಲಿ ರಾಮಚರಿತ ಮಾನಸದಲ್ಲಿ ಒಂದು ಕಡೆ ಶಿವನ ಬಗ್ಗೆ ಒಂದು ವರ್ಣನೆ ಇದೆ. ಶಿವ ಯಾವ ರೀತಿ ಧ್ಯಾನ ಮಾಡ್ತಾನೆ ಅಂತಂದರೆ, ಅವನು ಧ್ಯಾನ ಸ್ಥಿತಿಯಿಂದ ಹೊರಗಡೆ ಬರಬೇಕು ಅಂತಂದರೆ ಬಹಳ ಕಷ್ಟಪಟ್ಟು ಕಣ್ಣು ತೆಗಿತಾನೆ ಅಂತ ರಾಮಚರಿತ ಮಾನಸದಲ್ಲಿ ಅವನ ಬಗ್ಗೆ ಒಂದು ವರ್ಣನೆ ಇದೆ. ಸೊ ಇಂತಹ ಸೂಕ್ಷ್ಮಗಳೆಲ್ಲವನ್ನ ತಾರಕಾಸುರ ತಿಳ್ಕೊಂಡಿರ್ತಾನೆ. ಬಹಳ ಅಪರೂಪ ಧ್ಯಾನದಿಂದ ಅವನಿಗೆ ಹೊರಗಡೆ ಬರೋದು ಅಂತಂದ್ಮೇಲೆ ಇನ್ನು ವಿವಾಹ, ಸಂಸಾರ, ಮಕ್ಕಳು ಅನ್ನುವಂತಹದ್ದು ಬಹಳ ಕಷ್ಟ. ಸೊ ಎಲ್ಲಿವರೆಗೆ ಶಿವ ಮತ್ತೆ ಮದುವೆಯಾಗಿ ಮಗನನ್ನು ಪಡ್ಕೋತಾನೆ ಅಲ್ಲಿವರೆಗೆ ನಾನು ಸೇಫ್. ಸೊ ದಿಸ್ ಈಸ್ ದಿ ಥಿಂಕಿಂಗ್ ಆಫ್ ತಾರಕಾಸುರ. ಬಟ್ ಅವನಿಗೆ ಹೆಚ್ಚಿನ ನಂಬಿಕೆ ಇದ್ದಿದ್ದೇನು ಅಂತಂದರೆ, ಶಿವ ಅಂತಂದರೆ ಹಿ ಈಸ್ ಎ ಪರಮ ವಿರಕ್ತ, ಅವನು ಮತ್ತೆ ಸಂಸಾರಕ್ಕೆ ಬರೋದಿಲ್ಲ. ಸೊ ಈಗ ಸತೀದೇವಿಯ ಮರಣ ಆಗಿದೆ. ಮರಣದ ನಂತರ ಶಿವ ಇಸ್ ವಿರಕ್ತ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಶಿವ ಇಸ್ ಇನ್ ತಪಸ್ಯ. ಇನ್ನು ಅವನಿಗೆ ಮಗ ಹೇಗೆ ಹುಟ್ಟೋದಕ್ಕೆ ಸಾಧ್ಯ? ಆದ್ದರಿಂದ ನಾನು ಕೇಳಿಕೊಂಡಿರುವಂತಹ ವರ ನನ್ನನ್ನು ಸರ್ವಕಾಲದಲ್ಲೂ ಕಾಪಾಡತ್ತೆ ಅನ್ನುವಂತಹ ನಂಬಿಕೆ. ಸೊ ಲೋಕದಲ್ಲಿ ತಾರಕಾಸುರನ ಹಾವಳಿ ಜಾಸ್ತಿ ಆಗ್ತಾ ಬರುತ್ತೆ. ಎಲ್ಲರನ್ನ ಹಿಂಸೆ ಮಾಡ್ತಾ ಬರ್ತಾನೆ. ಆಗ ಎಲ್ಲ ದೇವತೆಗಳು ಸೇರಿ ಈ ಒಂದು ತಾರಕಾಸುರನ ಸಂಹಾರ ಆಗೋದಕ್ಕೆ ಏನಾದ್ರು ಒಂದು ಯೋಜನೆಯನ್ನು ಮಾಡಬೇಕು ಅಂತ ಹೇಳಿ ಆ ದೇವತೆಗಳೆಲ್ಲ ಹೇಗಾದರೂ ಮಾಡಿ ಇವನು ಕೇಳ್ಕೊಂಡಿರೋ ವರ ಏನು, ಶಿವನಲ್ಲಿ ಹುಟ್ಟುವಂತಹ ಮಗನಿಂದ ಮರಣ ಅಂತ. ಆದ್ದರಿಂದ ಈಗ ಶಿವನಿಗೆ ಮದುವೆ ಮಾಡಿಸ್ಬೇಕು. ಸೊ ದಿಸ್ ಸಂಕಲ್ಪ ದೇವತೆಗಳು ತಗೋತಾರೆ, ಶಿವನಿಗೆ ಮತ್ತೆ ಮದುವೆ ಆಗಬೇಕು. ಸೊ ಅವರೆಲ್ಲ ಈ ರೀತಿಯ ಒಂದು ಸಂಕಲ್ಪವನ್ನು ಮಾಡಿ ನಿರ್ಧಾರ ತಗೊಂಡು ಈಗ ತಾರಕಾಸುರನ ಸಂಹಾರಕ್ಕೆ ಅವರು ನಾಂದಿಯನ್ನು ಹಾಡ್ತಾರೆ. ಸೊ ಎಲ್ಲ ದೇವತೆಗಳು ಒಂದು ಕಡೆ ಸೇರಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಈ ತಾರಕಾಸುರನ ಸಂಹಾರ ಆಗಬೇಕು ಅಂತಂದರೆ ಅದು ಶಿವನ ಮಗನಿಂದ ಮಾತ್ರ ಸಾಧ್ಯ. ಆದರೆ ಶಿವ ಸತಿಯ ದೇಹ ತ್ಯಾಗದ ನಂತರದಲ್ಲಿ ಯಾವುದು ಬೇಡ ಅಂತ ಹೇಳಿ ವಿರಕ್ತನಾಗಿ ಸದಾಕಾಲ ಧ್ಯಾನ ಸ್ಥಿತಿಯಲ್ಲಿ ಇರ್ತಾನೆ. ಹೆಚ್ಚಿನ ಸಮಯ ಸಮಾಧಿಯಲ್ಲಿ ಇರ್ತಾನವನು. ಒಮ್ಮೆ ಕಣ್ಣು ಮುಚ್ಚಿ ಅವನು ಶಿವ ತಪಸ್ಸಿಗೆ ಕುಳಿತ ಅಂತಂದರೆ ಸಾವಿರಾರು ವರ್ಷಗಳವರೆಗೆ ಅವನು ಕಣ್ಣು ತೆಗೆಯೋದಿಲ್ಲ. ಸೊ ದಿಸ್ ಈಸ್ ಹಿಸ್ ತಪಸ್ಯ. ಸೊ ಇವೆಲ್ಲವನ್ನ ತಾರಕಾಸುರ ಚೆನ್ನಾಗಿ ವಿಮರ್ಶಿಸಿ ಶಿವನ ಮಗನಿಂದ ನನಗೆ ವರ ಬರಲಿ ಅಂತ ಕೇಳಿಕೊಂಡು ಈಗ ಅಹಂಕಾರದಿಂದ ಇಡೀ ಲೋಕದಲ್ಲಿ ಕಂಟಕನಾಗಿ ಎಲ್ಲರಿಗೂ ತೊಂದರೆಯನ್ನು ಕೊಡ್ತಾ ಇದ್ದಾನೆ. ಸೊ ಈಗ ಶಿವ ಮತ್ತೆ ಮದುವೆ ಆಗಬೇಕು, ಸಂಸಾರಕ್ಕೆ ಬರಬೇಕು, ನಂತರ ಅವರಿಬ್ಬರ ದಾಂಪತ್ಯದಲ್ಲಿ ಒಬ್ಬ ಮಗ ಹುಟ್ಟಬೇಕು, ಇವೆಲ್ಲ ನಡಿಬೇಕು. ಸೊ ಇಲ್ಲಿ ದೇವತೆಗಳು ಚರ್ಚೆ ಮಾಡಿ ಹೇಗಾದರೂ ಮಾಡಿ ಶಿವ ಆದಷ್ಟು ಬೇಗ ಧ್ಯಾನದಿಂದ ಹೊರಗಡೆ ಬರಬೇಕು. ಅದಕ್ಕೆ ಏನು ಮಾಡಬೇಕು?
ಅದನ್ನು ತೀರ್ಮಾನ ಮಾಡೋಣ ಅಂತ ಹೇಳಿ ಅವರೆಲ್ಲ ಒಂದು ಚರ್ಚೆ ಮಾಡ್ತಾರೆ. ಶಿವ ಧ್ಯಾನದಿಂದ ಹೊರಗಡೆ ಬರ್ತಾನೆ ನಿಜ, ಆದರೆ ತನಗೆ ಹೆಂಡತಿ ಬೇಕು, ಮಕ್ಕಳು ಬೇಕು ಮತ್ತು ಸಂಸಾರ ಇವುಗಳ ಮೇಲೆ ಅನುರಾಗ ಹುಟ್ಟುವಂತಹ ಮನಸ್ಸು ಅವನು ಮತ್ತೆ ತಾಳಬೇಕು. ತಪಸ್ಸಿನಿಂದ ಎಷ್ಟೋ ವರ್ಷಗಳ ನಂತರದಲ್ಲಿ ಅವನು ಕಣ್ಣು ಬಿಡೋದಂತೂ ಪಾಸಿಬಲ್, ಬಟ್ ಮತ್ತೆ ಸಂಸಾರ ಬೇಕು ಅಂತ ಅವನ ಅಪೇಕ್ಷೆ ಮಾಡುವಂತಹದ್ದು ಈಸ್ ವೆರಿ ಡಿಫಿಕಲ್ಟ್. ಆದರೆ ಶಿವನಲ್ಲಿ ಈ ರೀತಿಯ ಬದಲಾವಣೆ ಆಗಲೇಬೇಕು. ಶಿವನಲ್ಲಿ ಇಂತಹ ಬದಲಾವಣೆ ಆದರೆ ಮಾತ್ರ ಶೀಘ್ರದಲ್ಲಿ ತಾರಕಾಸುರನ ಸಂಹಾರ ನಡೆಯೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ತಾರಕಾಸುರನ ಸಂಹಾರ ಆಗೋದರಲ್ಲಿ ಅನುಮಾನ ಅಂತ ಹೇಳ್ತಾರೆ. ಸೊ ಕ್ವಶನ್ ಇಲ್ಲಿ ಏನು ಅಂತಂದರೆ, ಶಿವನನ್ನು ತಪಸ್ಸಿನಿಂದ ಹೊರಬರುವಂತೆ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಒಂದು ಕನ್ಯೆಯಲ್ಲಿ ಆಸಕ್ತಿ ಹುಟ್ಟುವಂತೆ ಮಾಡಬೇಕು. ನಂತರ ಅವರಿಬ್ಬರ ವಿವಾಹ ಆಗಬೇಕು. ಇಷ್ಟಾದ ನಂತರದಲ್ಲಿ ಅವನಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಅವನಿಂದ ತಾರಕಾಸುರನ ಸಂಹಾರ ಆಗತ್ತೆ. ಈ ಎಲ್ಲ ಬದಲಾವಣೆಗಳು ಶಿವನಿಗೆ ಆಗುವಂತೆ ಮಾಡೋರು ಯಾರು? ಸೊ ನಾವು ಕೇಳ್ತೀವಲ್ಲ, ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ. ಆ ರೀತಿಯಲ್ಲಿ ಶಿವನಿಗೆ ಮತ್ತೆ ಮದುವೆ ಮಾಡುವಂತೆ ಯಾರು ಮಾಡ್ತಾರೆ, ಹೇಗೆ ಮಾಡಬೇಕು? ಸೊ ದೇವತೆಗಳು ಈ ಒಂದು ಚರ್ಚೆಯಲ್ಲಿ ಎಲ್ಲರೂ ಸೇರಿರ್ತಾರೆ. ಎಲ್ಲ ಸೇರಿ ಚೆನ್ನಾಗಿ ಯೋಚಿಸಿ ಈ ಒಂದು ಕೆಲಸವನ್ನು ಮಾಡುವುದಕ್ಕಾಗಿ ಕಾಮದೇವನನ್ನು ಆಯ್ಕೆ ಮಾಡ್ಕೋತಾರೆ. ಕಾಮದೇವ ಈಸ್ ಬೆಸ್ಟ್ ಸೂಟೆಡ್ ಫಾರ್ ದಿಸ್ ಜಾಬ್. ಸೊ ಆಗ ಸಾಮಾನ್ಯವಾಗಿ ನಮಗೇನಾದ್ರು ಒಂದು ಕೆಲಸ ಆಗಬೇಕಾದ್ರೆ ಹೇಗೆ ನಾವು ಮತ್ತೊಬ್ಬರನ್ನ ಹೊಗಳ್ತೀವಿ, ಆ ರೀತಿಯಲ್ಲಿ ಈ ಎಲ್ಲ ದೇವತೆಗಳು ಬಂದು ಕಾಮದೇವನನ್ನು ಹೊಗಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಹೇ ಕಾಮದೇವ, ಇಡೀ ವಿಶ್ವದಲ್ಲಿ ನೀನು ಬಹಳ ಸುಂದರವಂತ, ಬಹಳ ರೂಪವಂತ, ನೀನು ಬಹಳ ಸುಂದರವಾಗಿದೆಯಾ. ನಿನ್ನ ರೂಪಕ್ಕೆ ಇಡೀ ವಿಶ್ವವೇ ಅದು ಮರಳಾಗಿದೆ. ಇಡೀ ವಿಶ್ವ ನೌ ಇಟ್ ಈಸ್ ಅಂಡರ್ ಯುವರ್ ಕಂಟ್ರೋಲ್. ಇಷ್ಟು ಮಾತ್ರ ಅಲ್ಲ, ಯು ಆರ್ ವೆರಿ ಕೇಪಬಲ್. ನಿನಗೆ ಯಾವುದಾದ್ರೂ ಒಂದು ಕೆಲಸ, ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಬಹಳ ಯಶಸ್ವಿಯಾಗಿ ಮಾಡಿ ಮುಗಿಸ್ತೀಯ. ಅಂತಹ ಕೆಪಾಸಿಟಿ ನಿನಗಿದೆ. ನೀನು ಬಹಳ ನಿಪುಣ ಅಂತ ಹೊಗಳುತ್ತಾರೆ. ಜೊತೆಗೆ ನಿನ್ನ ಗುಣ ಇದೆಯಲ್ಲ, ಎಂತಹ ಟಾಸ್ಕ್ ನೀನು ಕೊಟ್ಟರು ಅದನ್ನು ಬಹಳ ಸುಲಭವಾಗಿ ಒಪ್ಕೋತೀಯ ಮತ್ತು ಚೆನ್ನಾಗಿ ಯೋಚನೆ ಮಾಡಿ ಆ ಒಂದು ಕೊಟ್ಟಂತಹ ಜವಾಬ್ದಾರಿಯನ್ನು ನಿಭಾಯಿಸ್ತೀಯ. ಸೊ ನೀನು ಯು ಆರ್ ಕೇಪಬಲ್. ಹೀಗೆ ಎಲ್ಲ ದೇವತೆಗಳು ಕಾಮದೇವನನ್ನು ಹೊಗಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕಾಮದೇವನಿಗೆ ಆಶ್ಚರ್ಯ ಆಗುತ್ತೆ. ಎಂದೂ ಇಲ್ಲದ ದೇವತೆಗಳು ಇಂದು ನನ್ನ ಬಳಿ ಬಂದು ಯಾಕೆ ಹೀಗೆ ನನ್ನನ್ನು ಹೊಗಳ್ತಾ ಇದ್ದಾರೆ? ಬಹುಶಃ ಇವರೆಲ್ಲರಿಗೂ ನನ್ನಿಂದ ಏನೋ ಒಂದು ಕೆಲಸ ಆಗಬೇಕಾಗಿದೆ. ಸೊ ಈ ಥರ ಇವರು ಹೊಗಳ್ತಾ ಇದ್ರೆ ನನಗೆ ಬಹಳ ಸಂಕೋಚ ಆಗತ್ತೆ. ಅದರ ಬದಲು ನಾನೇ ಹೋಗಿ ನಾನು ನಿಮಗೆ ಏನು ಮಾಡಬಹುದು ಅಂತ ಅವ್ರನ್ನ ಕೇಳಬೇಕು. ಸೊ ಇಲ್ಲಾಂದ್ರೆ ಹೀಗೆ ಅವ್ರು ಹೊಗಳ್ತಾನೆ ಇರ್ತಾರೆ ಅಂತ ಹೇಳಿ ಕಾಮದೇವ ಅವ್ರನ್ನ ಕೇಳ್ತಾನೆ, ನನ್ನಿಂದ ನಿಮಗೆ ಏನಾಗಬೇಕು ತಿಳಿಸಿ, ನನ್ನ ಕೈನಲ್ಲಿ ಆಗೋದಂತಹ ಕೆಲಸ ಏನಾದ್ರು ಇದ್ದರೆ ನಾನು ಮಾಡಿ ಮುಗಿಸ್ತೀನಿ. ಆಗ ದೇವತೆಗಳು ತಾವು ರೂಪಿಸಿದ ಈ ಒಂದು ಯೋಜನೆಯನ್ನು ಕಾಮದೇವನಿಗೆ ತಿಳಿಸ್ತಾರೆ. ಈಗ ಹೇಗಾದರೂ ಮಾಡಿ ಕಾಮದೇವ ಮೊದಲು ಶಿವನನ್ನು ಧ್ಯಾನ ಸ್ಥಿತಿಯಿಂದ ಈಚೆಗೆ ಬರೋ ಹಾಗೆ ಮಾಡಬೇಕು. ಅಂತಂದರೆ ಅವನು ಕಣ್ಬಿಡಬೇಕು. ಅವನು ಕಣ್ಬಿಟ್ಟಾಗ ಅವನ ಹೃದಯದಲ್ಲಿ ಅನುರಾಗ ಅರಳಬೇಕು. ಅವನ ಹೃದಯದಲ್ಲಿ ಅನುರಾಗ ಅರಳಿದಾಗ ಅವನ ಕಣ್ಣೆದುರಿಗೆ ಅಲ್ಲಿ ಪಾರ್ವತಿ ಇರ್ತಾಳೆ. ಅವಳನ್ನು ಅವನು ನೋಡಬೇಕು. ಈ ರೀತಿ ಇಷ್ಟು ಕೆಲಸ ಆದರೆ ಮುಂದೆ ಯೋಜನೆಯ ಪ್ರಕಾರ ಉಳಿದೆಲ್ಲವೂ ತಾನಾಗಿಯೇ ಸುಲಭವಾಗಿ ಆಗತ್ತೆ. ಸೊ ನೀನು ಇಷ್ಟು ಕೆಲಸ ಮಾಡಿಕೊಡ್ಬೇಕು. ಅವನು ಧ್ಯಾನದಿಂದ ಹೊರಗಡೆ ಬರೋ ಹಾಗೆ ಮಾಡಬೇಕು, ಕಣ್ಣು ಬಿಟ್ಟು ನೋಡಬೇಕು, ಅವನ ಹೃದಯದಲ್ಲಿ ಅನುರಾಗ ಅರಳಬೇಕು, ಮನಸ್ಸಿನಲ್ಲಿ ಕಾಮನೆಗಳು ಹುಟ್ಟಬೇಕು, ಮತ್ತೆ ಸಂಸಾರ ಬೇಕು ಅನ್ನುವಂತಹ ಆಸೆ ಅವನಿಗೆ ಹುಟ್ಟುವಂತೆ ನೀನು ಮಾಡಬೇಕು. ಆಗ ಪಾರ್ವತಿ ಅಲ್ಲೇ ಇದ್ದಾಳೆ ಅವನ ಬಳಿ. ಪಾರ್ವತಿ ಅವನ ಕಣ್ಣಿಗೆ ಬೀಳ್ತಾಳೆ.
ಸೊ ಪಾರ್ವತಿಯಂತಹ ಹೆಂಡತಿ ನನಗೆ ಬೇಕು ಅನ್ನುವ ಬಯಕೆ ಅವನಿಗೆ ಉಂಟಾಗಬೇಕು. ಸೊ ಇಷ್ಟು ನೀನು ಮಾಡು, ಮುಂದೆ ಎಲ್ಲ ಸರಿ ಹೋಗುತ್ತೆ. ಇದೊಂದು ಕೆಲಸವನ್ನು ನೀನು ಮಾಡಿಕೊಡ್ಬೇಕಪ್ಪ. ಆಗ ಕಾಮದೇವ ಅಂತಾನೆ, ಬಹಳ ದೊಡ್ಡ ಟಾಸ್ಕ್ ಕೊಟ್ಟಿದ್ದೀರಾ, ಇರಲಿ, ಇಂತಹ ಒಂದು ದೊಡ್ಡ ಕೆಲಸವನ್ನು ನಾನು ಮಾಡಿಕೊಟ್ರೆ ನನ್ನ ಪ್ರತಿಷ್ಠೆ ಕೂಡ ಹೆಚ್ಚಾಗತ್ತೆ ಅಂತ ಹೇಳ್ತಾನೆ. ಇಲ್ಲಿ ತನ್ನ ಬಗ್ಗೆ ಅವನು ಹೊಗಳ್ಕೋತಾ ಇದ್ದಾನೆ ಅಂತಂದರೆ ಇಟ್ ಈಸ್ ಪಾಸಿಬಲ್ ಫಾರ್ ಮೀ ಅಂತ ಅವನು ಅನ್ಕೋತಾನೆ. ಯಾಕೆ ಹೀಗೆ ಅನ್ಕೋತಾನೆ ಅಂತಂದರೆ ಶಿವನನ್ನು ನಾನು ಸುಲಭವಾಗಿ ಎದುರಿಸಬಹುದು. ಸೊ ಈ ಸಂದರ್ಭದಲ್ಲಿ ಅವನ ಮನಸ್ಸಿನಲ್ಲಿ ಬಂದಿರುವಂತಹದ್ದು ಶಿವ ಈಸ್ ವೆರಿ ಸಾಧಾರಣ. ಸೊ ನಾನು ಅವನ ಮೇಲೆ ಬಾಣ ಪ್ರಯೋಗ ಮಾಡ್ತೀನಿ, ಅವನ ಮನಸ್ಸು ಬದಲಾಯಿಸ್ತೀನಿ. ಈ ರೀತಿ ಸ್ವಲ್ಪ ಅಹಂಕಾರದಿಂದ ಒಂದು ರೀತಿ ಆತ್ಮವಿಶ್ವಾಸ ಜಾಸ್ತಿಯಾಗಿ ಅವನ ಮನಸ್ಸಿನಲ್ಲಿ ಈ ಯೋಚನೆಗಳೆಲ್ಲ ಬರುತ್ತೆ. ಸೊ ನನ್ನ ಪ್ರತಿಷ್ಠೆ ಕೂಡ ಹೆಚ್ಚಾಗತ್ತೆ ಮತ್ತು ಅಲ್ಲೇ ಶಿವನ ಬಳಿ ಸೇವೆ ಮಾಡಿಕೊಂಡಿರುವಂತಹ ಪಾರ್ವತಿಯ ಮೇಲೆ ಅವನಿಗೆ ಮೋಹ ಉಂಟಾಗೋ ಹಾಗೆ ನಾನು ಮಾಡಬೇಕು. ಇರಲಿ, ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಮನಸ್ಸಿನಲ್ಲೇ ಲೆಕ್ಕ ಹಾಕೋತಾನೆ. ಸೊ ಹೇಗಾದರೂ ಮಾಡಿ ಶಿವ ಪಾರ್ವತಿಯನ್ನು ನೋಡಬೇಕು. ಪಾರ್ವತಿಯನ್ನು ಅವನು ನೋಡಿದ್ರೆ ಪಾರ್ವತಿಯಲ್ಲಿ ಅವನಿಗೆ ಮೋಹ ಉಂಟಾಗತ್ತೆ. ಅಷ್ಟು ಕೆಲಸ ನಾನು ಮಾಡಬೇಕು. ಸೊ ಈಗ ಹೀಗೆಲ್ಲ ಆಗಬೇಕು ಅಂತಂದರೆ ಇಲ್ಲಿ ಕೆಲವು ಸಿದ್ಧತೆಗಳನ್ನೆಲ್ಲ ಮಾಡ್ಕೋಬೇಕಾಗುತ್ತೆ. ಕಣ್ಣೆದುರಿಗೆ ಕಾಣ್ತಾ ಇರುವಂತಹ ಈ ಒಂದು ವಾತಾವರಣ ಯಾರಿಗೇ ಆಗಲಿ ಈ ಜಾಗದಲ್ಲಿ ಒಂಟಿಯಾಗಿ ಇರಬಾರ್ದು ಅನ್ನುವಂತೆ ಆ ಒಂದು ವಾತಾವರಣದಲ್ಲಿ ಬದಲಾವಣೆಯನ್ನು ತರಬೇಕು. ಸೊ ಇಂತಹ ಜಾಗದಲ್ಲಿ ಮನಸ್ಸು ಒಂದು ಹೆಣ್ಣನ್ನು ಅಪೇಕ್ಷೆ ಪಡುವಂತೆ ಒಂದು ರೋಮಾಂಚನವಾದ ವಾತಾವರಣದ ನಿರ್ಮಾಣದ ಅವಶ್ಯಕತೆ ಇದೆ. ಸೊ ಮೊದಲು ಈ ವಾತಾವರಣವನ್ನು ನಾನು ಸೃಷ್ಟಿ ಮಾಡಬೇಕು. ಈ ವಾತಾವರಣ ಬಹಳ ತಂಪಾಗಿದೆ, ಕೂಲಾಗಿದೆ, ಇಟ್ಸ್ ವೆರಿ ಕೂಲ್. ಸೊ ಹೀಗೆ ವಾತಾವರಣ ಈ ರೀತಿ ಇರೋದ್ರಿಂದ ಇದು ಮನಸ್ಸಿಗೆ ಮತ್ತು ಮೈಗೆ ಕಚಗುಳಿ ಇಡುತ್ತೆ. ಸೊ ಮೈಗೆ ಮನಸ್ಸಿಗೆ ಕಚಗುಳಿ ಇಡುವಂತಹ ಈ ವಾತಾವರಣ, ಮಧುರವಾದ ಗಾಳಿ ಕೂಡ ಇಲ್ಲಿ ಬೀಸೋ ಹಾಗೆ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಎಲ್ಲ ನಾನು ಮಾಡಿದಾಗ ಶಿವ ಕಣ್ಣು ಬಿಟ್ಟು ಪಾರ್ವತಿಯನ್ನು ನೋಡಿದಾಗ ಅವನಿಗೆ ಪಾರ್ವತಿಯ ಮೇಲೆ ಮೋಹ ಉಂಟಾಗತ್ತೆ ಅಂತ ಹೇಳಿ ಆ ರೀತಿ ಇಡೀ ವಾತಾವರಣವನ್ನು ಅವನು ಬದಲಾಯಿಸ್ತಾನೆ. ಅಲ್ಲೊಂದು ಸುಂದರವಾದ, ಮನಮೋಹಕವಾದ, ರೋಮಾಂಚನವಾದ ವಾತಾವರಣ ನಿರ್ಮಾಣವಾಗುತ್ತೆ. ಮಧುರವಾದ ಗಾಳಿ ಅದು ಮನಸ್ಸಿಗೆ ಮತ್ತು ಮೈಗೆ ಮುದ ನೀಡುವಂತೆ, ಕಚಗುಳಿ ಇಡುವಂತೆ ಆ ಒಂದು ತಂಪಾದ ಗಾಳಿ ಬೀಸೋ ಹಾಗೆ ಮಾಡ್ತಾನೆ. ಮತ್ತು ಇಷ್ಟೆಲ್ಲ ಮಾಡಿ ಶಿವನ ಕಡೆಗೆ ಅವನು ಬಾಣವನ್ನು ಬಿಡ್ತಾನೆ. ಶಿವನ ಕಡೆ ಬಾಣವನ್ನು ಬಿಡ್ತಾನೆ ಅಂತಂದರೆ ವಾಟ್ ಟೈಪ್ ಆಫ್ ಬಾಣ ಅದು? ಮತ್ತು ಅವನು ತನ್ನ ಬಳಿ 5 ಬಾಣಗಳನ್ನು ಇಟ್ಕೊಂಡಿರ್ತಾನೆ. 5 ಬಾಣಗಳ ಪ್ರಯೋಗವನ್ನು ಮಾಡ್ತಾನೆ ಮನ್ಮಥ. ಮತ್ತು ಈ 5 ಬಾಣಗಳು ಸಾಧಾರಣವಾದ ಬಾಣಗಳಲ್ಲ. ಹಿ ಕಾಲ್ಸ್ ಇಟ್ ಹೂ ಬಾಣಗಳು. ಯಾವಾಗ ಈ ಹೂ ಬಾಣಗಳು ಶಿವನ ಹೃದಯವನ್ನು ಬಂದು ಮುಟ್ಟತ್ವೆ ಆಗ ಲಾರ್ಡ್ ಶಿವ ಹಿ ಕಮ್ಸ್ ಔಟ್ ಫ್ರಮ್ ದಿ ಸಮಾಧಿ ಸ್ಥಿತಿ. ಮೊದಲು ಹೀಗಾದಾಗ ಶಿವ ಕಣ್ಣು ಬಿಡ್ತಾನೆ. ಈ ಎಲ್ಲ ಯೋಜನೆಗಳನ್ನೇ ಪರಿಪೂರ್ಣವಾಗಿ ಮಾಡಿ ಮುಗಿಸ್ತಾನೆ. ಮನ್ಮಥ 5 ಬಾಣಗಳನ್ನು ಬಿಡ್ತಾನೆ, ಹೂ ಬಾಣಗಳನ್ನು ಬಿಡ್ತಾನೆ. ಅವು ನೇರವಾಗಿ ಹೋಗಿ ಧ್ಯಾನಮಗ್ನನಾಗಿದ್ದ ಶಿವನ ಎದೆಯನ್ನು ಮುಟ್ಟತ್ವೆ, ಹೃದಯವನ್ನು ತಲುಪತ್ವೆ. ಆ ಬಾಣಗಳು ಇವನ ಹೃದಯವನ್ನು ಮುಟ್ಟಿದ ಕೂಡಲೇ ಶಿವ ತನ್ನ ಕಣ್ಣು ಬಿಡ್ತಾನೆ. ಮೊದಲು ಶಿವ ತನ್ನ ಬಲಗಣ್ಣು ಬಿಡ್ತಾನೆ. ಬಟ್ ಅವನ ಬಲಗಣ್ಣು ತೆರೆದಿದ್ರೂ ಕೂಡ ಇಟ್ ವಾಸ್ ಆಲ್ಮೋಸ್ಟ್ ಸ್ಟಿಲ್ ಇನ್ ಸಮಾಧಿ, ಆ ರೀತಿ ಇರುತ್ತೆ. ನಂತರ ಹಿ ಓಪನ್ಸ್ ಇಸ್ ಲೆಫ್ಟ್ ಐ, ಎಡಗಣ್ಣನ್ನು ಓಪನ್ ಮಾಡ್ತಾನೆ. ಎಡಗಣ್ಣನ್ನು ಬಿಟ್ಟು ಕೂಡಲೇ ಅವನು ಒಂದು ರೀತಿಯ ಹಿ ಈಸ್ ವೆರಿ ಕಾನ್ಷಿಯಸ್ ಅಬೌಟ್ ದಿ ವರ್ಲ್ಡ್. ಅಂತಂದರೆ
ಜಗತ್ತಿನ ಬಗ್ಗೆ ಅವನ ಪ್ರಜ್ಞೆ ಜಾಗೃತವಾಗುತ್ತೆ. ಕೂಡಲೇ ಅವನು ಅಲ್ಲಿ ಇದ್ದ ಪಾರ್ವತಿಯನ್ನು ನೋಡ್ತಾನೆ. ಅವನ ಕಣ್ಣಿಗೆ ಪಾರ್ವತಿ ಬಹಳ ಮುಗ್ಧಳಾಗಿ ಸುಂದರಳಾಗಿ ಕಾಣ್ತಾಳೆ. ಸೊ ಹಿ ಥಿಂಕ್ಸ್, ನಾನು ಧ್ಯಾನದಿಂದ ಹೊರಬರೋ ಹಾಗೆ ಮಾಡಿದ್ದು ಬಹುಶಃ ಈ ಪಾರ್ವತಿ ಅಲ್ಲ. ಯಾಕೆಂತಂದರೆ ಶಿ ಲುಕ್ಸ್ ವೆರಿ ಇನ್ನೋಸೆಂಟ್. ಅವಳಿಗೆ ಇಷ್ಟು ಧೈರ್ಯ ಇಲ್ಲ. ಸೊ ಶಿ ಕೆನಾಟ್ ಡೂ ದಿಸ್ ವರ್ಕ್. ಅವಳು ಇಲ್ಲಿ ಬಂದಿರುವಂತಹದ್ದು ನನ್ನ ಸೇವೆ ಮಾಡೋದಕ್ಕೆ ಅಂತ ಹೇಳಿ ಅವಳು ಇಲ್ಲಿ ಬಂದಿದ್ದಾಳೆ. ಅವಳು ನನ್ನ ಸೇವೆ ಮಾಡಬೇಕು ಅಷ್ಟೇ ಹೊತ್ತು ನನ್ನ ತಪಸ್ಸಿಗೆ ಭಗ್ನವನ್ನು ಉಂಟು ಮಾಡುವಂತಹ ಕೆಲಸವನ್ನು ಅವಳು ಮಾಡೋದಿಲ್ಲ. ಶಿ ಈಸ್ ವೆರಿ ಒಂಥರ ಡಿವೋಟೆಡ್ ಅವಳು. ಸೊ ಅವಳು ಮಾಡಿರೋದಿಲ್ಲ. ಸೊ ನನ್ನ ಮನಸ್ಸಿನಲ್ಲಿ ಈ ರೀತಿಯ ಒಂದು ಚಂಚಲತೆ ಉಂಟಾಗುವಂತೆ ಮಾಡಿರೋದು ಯಾರು? ಸಮಾಧಿ ಸ್ಥಿತಿಯಿಂದ ಹೊರಬಂದು ನನ್ನ ತಪಸ್ಸಿಗೆ ಭಂಗವನ್ನು ಉಂಟು ಮಾಡಿದ್ದು ಯಾರು? ನೌ ಹಿ ಓಪನ್ಸ್ ಹಿಸ್ ಥರ್ಡ್ ಐ. ಶಿವ ತನ್ನ ಮೂರನೆಯ ಕಣ್ಣನ್ನು ಬಿಡ್ತಾನೆ. ಶಿವನ ಮೂರನೆಯ ಕಣ್ಣಿಗೆ ಬಿದ್ದಿದ್ದು ಈ ಕಾಮದೇವ. ಸೊ ಶಿವನ ಮೂರನೆಯ ಕಣ್ಣು ಕಾಮದೇವನನ್ನು ನೋಡತ್ತು. ಈ ಸಂದರ್ಭದಲ್ಲಿ ಪುಷ್ಪದಂತಾಚಾರ್ಯ ಹಿ ಹ್ಯಾಸ್ ರಿಟನ್, ಸ್ಮರ ಸ್ಮರ್ತವ್ಯಾತ್ಮ ಕಾಮದೇವ. ಹಿ ರೈಟ್ಸ್, ಶಿವ ತನ್ನ ಮೂರನೆಯ ಕಣ್ಣನ್ನು ಬಿಟ್ಟಾಗ ಅವನ ಕಣ್ಣಿಗೆ ಕಂಡಿದ್ದು ಈ ಕಾಮದೇವ. ಎಕ್ಸಾಕ್ಟ್ ಆಗಿ ಆ ಸಮಯದಲ್ಲಿ ಕಾಮದೇವನಿಗೆ ಏನಾಯಿತು ಅನ್ನುವಂತಹದ್ದನ್ನ ಹಿ ಸೇಸ್ ಸ್ಮರ ಸ್ಮರ್ತವ್ಯಾತ್ಮ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.